ಲೇಖಕ ಬಿ. ಶ್ರೀಪಾದ್ ಭಟ್ ಅವರ ಒಕ್ಕೂಟವೋ ತಿಕ್ಕಾಟವೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಈ ವೇಳೆ ಭಾರತದ ರಾಜಕೀಯ ಮತ್ತು ಹಣಕಾಸು ಒಕ್ಕೂಟದ ಆಳ ಅಗಲ ಎಂಬ ವಿಚಾರದ ಮೇಲೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ. ಕೆ. ಪ್ರಕಾಶ್ ಮಾತನಾಡಿದರು. ಭಾರತದ ಈ ಒಕ್ಕೂಟ ಸಂವಿಧಾನಾತ್ಮಕವಾಗಿ ಜನ್ಮ ತಾಳೋದಕ್ಕಿಂತ ಮೊದಲು ಅದು ಆ ರೀತಿಯ ಒಕ್ಕೂಟ ತತ್ವದ ಕೆಲವು ಬೇರುಗಳನ್ನು ಬ್ರಿಟಿಷರ ಕಾಲದಲ್ಲೇ ಪಡ್ಕೊಂಡಿತ್ತು ಅನ್ನುವಂಥದ್ದು ನಾವೆಲ್ಲರೂ ಸಾಧಾರಣವಾಗಿ ಗಮನಿಸಿರುವಂಥ ವಿಚಾರ. ಆದರೆ ಅದು ಬ್ರಿಟಿಷರ ಕಾಲದಲ್ಲಿ ಪಡ್ಕೊಂಡಿದ್ದಂಥ ಒಕ್ಕೂಟ ತತ್ವದ ಬೇರುಗಳು ನಿಜಕ್ಕೂ ಕೂಡ ಒಂದು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಂಥ ಬೇರುಗಳೇನಾಗಿರಲಿಲ್ಲ. ಅವು ಅದಕ್ಕೆ ಆ ಕಾಲಘಟ್ಟದ ಬ್ರಿಟಿಷರ ವಸಾಹತುಶಾಹಿಯ ಅನುಕೂಲಕ್ಕೆ ಬೇಕಾಗಿದ್ದಂಥ ನೆಲೆಗಟ್ಟಿನಲ್ಲೇ ರೂಪುಗೊಂಡಿದ್ದಂಥ ಒಕ್ಕೂಟದ ಅಂಶಗಳಾಗಿದ್ವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾಕೆ ಅಂತಂದರೆ ಈಗೆಲ್ಲರಿಗೂ ಗೊತ್ತಿರೋ ಹಾಗೆ 500ಕ್ಕೂ ಹೆಚ್ಚು ರಾಜರುಗಳಿದ್ದರು, ಪ್ರಾಂತ್ಯಗಳಿದ್ವು. ಇವೆಲ್ಲವುಗಳನ್ನು ಆಡಳಿತ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬ್ರಿಟಿಷರಿಗೆ ಅನುಕೂಲಕರವಾಗಿದ್ದಂಥ ಒಂದು ಪ್ರಶ್ನೆಯಾಗಿ ಮಾತ್ರ ಅದು ಇತ್ತು. ಹಾಗೆ ನೋಡಿದ್ರೆ ಈ ವಿಭಜನೆಗಳು ಒಕ್ಕೂಟ ತತ್ವಕ್ಕೆ ಆಧಾರವಾಗಿದ್ದಂಥ ಭಾಷಾವಾರು ತಾತ್ವಿಕತೆಯ ಆಧಾರದಲ್ಲೇನು ರೂಪುಗೊಂಡಿದ್ದಂಥದ್ದು ಏನಾಗಿರಲಿಲ್ಲ. ಹಾಗಾಗಿ ನಾನು ಹೇಳಿದ್ದು ಅದಕ್ಕೊಂದು ಪ್ರಜಾಸತ್ತಾತ್ಮಕವಾದಂಥ ನೆಲೆ ಏನಿರಲಿಲ್ಲ ಅದಕ್ಕೆ. ಹಾಗಾಗಿ ಅದು ಬ್ರಿಟಿಷರ ಆಡಳಿತದ ಅನುಕೂಲದ ದೃಷ್ಟಿಯಿಂದ ರೂಪುಗೊಂಡಿದ್ದಂಥ ವಿಭಜನೆಯ ಆಧಾರದಲ್ಲಿ ರೂಪುಗೊಂಡಿದ್ದಂಥ ಅಂಶಗಳಾಗಿ ಆಗಿತ್ತು ಅನ್ನೋದು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಅದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಬ್ರಿಟಿಷ್ ಬಂಡವಾಳದ ಒಂದು ಚಲನೆ ಏನಿತ್ತು, ಆ ಚಲನೆಯ ವಿವಿಧ ಆಯಾಮಗಳನ್ನು ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೂ ಕೂಡ ಆ ಥರದ ಒಂದು ಆಡಳಿತಾತ್ಮಕವಾದಂಥ ವಿಭಜನೆ ಅದು ಒಕ್ಕೂಟ ತತ್ವದ ಹಲವು ಬೇರುಗಳನ್ನು ಅದು ಒಳಗೊಂಡಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ನಾವು ಸಾಮಾನ್ಯವಾಗಿ ಮಾತಾಡುವಂಥ ಮಾತಿನ ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ರೂಪದ ಒಳಗಡೆಯಲ್ಲಿ ಆ ಒಕ್ಕೂಟ ತತ್ವದ ಬೇರುಗಳು ಅದು ರೂಪಗಳನ್ನು ಪಡ್ಕೊಳ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿಯೇ ಇಂಡಿಯಾದ ಒಳಗಡೆಯಲ್ಲಿ ಬ್ರಿಟಿಷರು ತಂದಂಥ 1909ರ ಸಂವಿಧಾನಾತ್ಮಕ ಸುಧಾರಣೆಗಳು, 1919ರ ಸಂವಿಧಾನಾತ್ಮಕ ಸುಧಾರಣೆಗಳು, 35ರ ಸಂವಿಧಾನದ ಕಾಯ್ದೆ, ಈಗ ಇವೆಲ್ಲವೂ ಕೂಡ ಅದರಲ್ಲಾದಂಥ ಹಲವು ಪ್ರಗತಿಗಳನ್ನು ಗಮನಿಸಿದ್ರೆ ಅದು ಬ್ರಿಟಿಷ್ ಬಂಡವಾಳದ ಅಥವಾ ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಬೆಳವಣಿಗೆಯ ಭಾಗವಾಗಿ ಹೇಗದು ರೂಪಾಂತರಗೊಳ್ತಾ ಬಂತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಸಂವಿಧಾನದ ಪ್ರಶ್ನೆಯಾಗಿ ಒಕ್ಕೂಟ ತತ್ವವನ್ನು ಗಮನಿಸುವಾಗ ಅದು ಸ್ವಲ್ಪ ಹೆಚ್ಚು ಕಡಿಮೆ ಭಾಷಾವಾರು ಬೇಡಿಕೆಗಳ ಆಧಾರದಲ್ಲಿ ರೂಪುಗೊಂಡಂಥ ಒಂದು ಒಕ್ಕೂಟವಾಗಿ ಬೆಳವಣಿಗೆ ಆಯಿತು ಬಹುತೇಕ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸಂವಿಧಾನದ ಒಳಗಡೆಯಲ್ಲೂ ಮತ್ತು ಸಂವಿಧಾನ ರಚನೆಯಾದಂಥ ನಂತರದಲ್ಲೂ ಉಂಟಾದಂಥ ಭಾರತದ ಒಳಗಡೆಗಿನ ಭಾಷಾವಾರು ಚಳುವಳಿಗಳೇನಿದ್ದಾವೆ ಅವು ಒಂದು ಒಕ್ಕೂಟ ಪರಿಕಲ್ಪನೆಗೆ ಬೇಕಾಗಿರ್ತಕ್ಕಂಥ ಒಂದು ತಳಹದಿಯನ್ನು ಕೂಡ ಅದು ರೂಪಿಸ್ತಾ ಬಂತು. ಹೀಗಾಗಿ ಭಾರತದ ಭಾಷಾವಾರು ವೈವಿಧ್ಯತೆ ಏನಿದೆ ಅದರ ಒಳಗಡೆಯಿಂದನೇ ಈ ಒಕ್ಕೂಟ ತತ್ವವು ಕೂಡ ರೂಪುಗೊಳ್ತಾ ಬಂತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಆದರೆ ಅದು ಒಂದು ನೈಜವಾದಂಥ ಪ್ರಜಾಪ್ರಭುತ್ವದ ಅರ್ಥದೊಳಗಡೆಯಲ್ಲಿ ಒಕ್ಕೂಟ ತತ್ವ ಸ್ವಾತಂತ್ರ್ಯ ನಂತರದಲ್ಲೂ ರೂಪುಗೊಳ್ತಾ ಅಂತಂದರೆ ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅದನ್ನು. ಆದರೆ ಆ ಆಯಾಮ ಪ್ರಧಾನವಾಗಿತ್ತು ಅನ್ನುವಂಥದ್ದನ್ನು ನಾವು ಆ ರೀತಿ ಅಷ್ಟೇ ಅದನ್ನು ಗಮನಿಸಬೇಕು ಅನ್ನುವಂಥದ್ದು ಒಂದು. ಹೀಗಾಗಿ ಇಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಭಾರತದ ಒಳಗಡೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಏನಿದೆ ಇದು ಒಕ್ಕೂಟ ತತ್ವದ ಪ್ರಧಾನ ನೆಲೆಯಾಗಿ ಎದ್ದು ಬಂದಿದ್ದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ರಾಜ್ಯಗಳು ಒಂದು ಕಡೆಯಲ್ಲಿ ಕೇಂದ್ರ, ಇವೆರಡರ ನಡುವಿನ ಅಧಿಕಾರಗಳ ಹಂಚಿಕೆ, ಕಾರ್ಯಭಾರದ ಹಂಚಿಕೆ, ಕರ್ತವ್ಯಗಳ ಹಂಚಿಕೆ, ಇಂಥ ಬೇರೆ ಬೇರೆ ಆಯಾಮಗಳ ಒಳಗಡೆಯಲ್ಲಿ ಇದು ಹೇಗೆ ರೂಪುಗೊಳ್ತು, ಅದಕ್ಕಿದ್ದಂಥ ಮಿತಿಗಳೇನು ಅನ್ನುವಂಥದ್ದನ್ನು ಗಮನಿಸ್ತಾನೆ ಇವತ್ತೇನಾಗ್ತಿದೆ ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ನೋಡಬೇಕಂತ ಸಂದರ್ಭ ಇದೆ. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂಥ ಅಂಶ ಏನಿದೆ ಕೇಂದ್ರ ರಾಜ್ಯ ಸಂಬಂಧಗಳು ಅಂತೇಳಿ ಹೇಳುವಾಗ ವಿಕೇಂದ್ರೀಕರಣದ ಪ್ರಶ್ನೆ.
ವಿಕೇಂದ್ರೀಕರಣ. ಈಗ ನಾವು ಸಾಮಾನ್ಯ ಒಕ್ಕೂಟ ಅಂತ ಮಾತಾಡುವಾಗ ರಾಜ್ಯಗಳ ಅಧಿಕಾರ ಮತ್ತು ಕೇಂದ್ರದ ಅಧಿಕಾರ ಇವೆರಡರ ನಡುವೆ ಹಂಚಿಕೆ ಹೇಗಿದೆ, ಅದೇ ಇವತ್ತು ಪ್ರಧಾನವಾದ ಪ್ರಶ್ನೆ. ರಾಜ್ಯಗಳಿಗಿರ್ತಕ್ಕಂಥ ಎಲ್ಲ ಆಯಾಮಗಳ ಅಧಿಕಾರಗಳನ್ನು ಇಲ್ಲದಾಗೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆತಂಕದ ಒಳಗಡೆಯಲ್ಲಿ ನಾವು ಅದನ್ನು ಚರ್ಚೆ ಮಾಡುವಾಗ ಅದು ಕೇವಲ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆ ಪ್ರಶ್ನೆಯಾಗಿ ಮಾತ್ರ ನೋಡಿದ್ರೆ ಅದು ಪೂರ್ಣ ಪ್ರಜಾಪ್ರಭುತ್ವದ ತಾತ್ವಿಕತೆ ಆಗಲ್ಲ ಅದು. ಹಾಗಾಗಿ ರಾಜ್ಯಗಳ ಒಳಗಡೆ ಕೂಡ ಈ ಪ್ರಶ್ನೆ ಇದೆ. ರಾಜ್ಯಗಳು ಜಿಲ್ಲೆಗಳ ನಡುವೆ ಯಾವ ರೀತಿಯಾದಂಥ ವಿಕೇಂದ್ರೀಕೃತವಾದ ಸಂಬಂಧಗಳನ್ನ ಇಟ್ಕೊಂಡಿದ್ದಾವೆ, ಜಿಲ್ಲೆಗಳು ಒಂದು ಗ್ರಾಮದ ಜೊತೆಯಲ್ಲಿ ಹೇಗೆ ವಿಕೇಂದ್ರೀಕೃತವಾದ ಸಂಬಂಧವನ್ನು ಇಟ್ಕೊಂಡಿದ್ದಾವೆ ಅನ್ನುವಂಥದ್ದು ಭಾಳ ಮುಖ್ಯವಾದ ಪ್ರಶ್ನೆ ಆಗ್ತದೆ. ಆದರೆ ಆ ಪ್ರಶ್ನೆಗಳನ್ನು ನಾವು ಪ್ರಧಾನವಾಗಿ ಚರ್ಚೆ ಮಾಡಲ್ಲ ನಮ್ಮ ವಾದಗಳಲ್ಲಿ, ನಮ್ಮ ಮಾತುಗಳಲ್ಲಿ ಅದು ಹೆಚ್ಚು ಬರೋಲ್ಲ. ಆದರೆ ಅದು ಇರಬೇಕಾಗುತ್ತೆ. ಅದು ಆವಾಗ ಮಾತ್ರನೇ ಒಂದು ನಿಜವಾದಂಥ ಪ್ರಜಾಪ್ರಭುತ್ವದ ಚರ್ಚೆಗೆ ಅದು ಒಳಪಡ್ತದೆ. ಒಕ್ಕೂಟ ತತ್ವ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು ಒಂದು. ಈ ವಿಚಾರದ ಒಳಗಡೆಯಲ್ಲಿ ಒಂದು ಅಂಶನ ಇಲ್ಲಿ ಗಮನಿಸಬೇಕು. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರ ಹಿಡ್ಕೊಂಡಾಗ ಕಾಂಗ್ರೆಸ್ಸೇ ಈ ದೇಶದ ಎಲ್ಲ ನೀತಿ ನಿರೂಪಣೆಗಳನ್ನು ರೂಪಿಸುವಂಥ ಪರಿಸ್ಥಿತಿ ಇದ್ದಾಗ ಅವರಿಗೆ ನಿಜಕ್ಕೂ ಕೂಡ ಆವತ್ತಿನ ಕಾಂಗ್ರೆಸ್ಗೆ ಒಕ್ಕೂಟ ತತ್ವದ ಬಗ್ಗೆ ನಿಜಕ್ಕೇನಾದ್ರು ಆಸಕ್ತಿ ಇತ್ತಾ, ಅವರಿಗೆ ಒಲವಿತ್ತ, ಪ್ರೀತಿ ಇತ್ತ ಅಂತೇನಾದರೂ ಗಮನಿಸಿದ್ರೆ ಅಂಥ ಒಳ್ಳೆಯ ಉತ್ತರ ಸಿಕ್ಕಲ್ಲ ನಮಗೆ. ಅದಕ್ಕೆ ಒಂದು ಅನಿವಾರ್ಯತೆಯ ಒತ್ತಡದ ಭಾಗವಾಗಿಯೇ ಕಾಂಗ್ರೆಸ್ಸು ಕೂಡ ಈ ಒಕ್ಕೂಟ ತತ್ವದ ಪರವಾದಂಥ ನಿಲುವನ್ನು ತಗೊಂಡಿದೆಯೇ ಹೊರತು ಅದು ನಿಜಕ್ಕೂ ಕೂಡ ತಾತ್ವಿಕವಾಗಿ ಒಕ್ಕೂಟದ ಆಧಾರದ ಒಳಗಡೆಯಲ್ಲಿ ದೇಶ ರಚನೆ ಆಗಬೇಕು ಅಂತೇಳಿ ಅವರೇನು ಭಾವಿಸಿದ್ದಿರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗಾಗೇ ಒಕ್ಕೂಟ ತತ್ವಕ್ಕೆ ಬದ್ಧವಾದರೂ ಕೂಡ ಆಚರಣೆ ಒಳಗಡೆಯಲ್ಲಿ ಒಂದು ಬಲಿಷ್ಠವಾದಂಥ ಕೇಂದ್ರವನ್ನಾಗಿ ಕಾಂಗ್ರೆಸ್ಸು ಕೂಡ ಪರಿವರ್ತಿಸ್ತು ಅನ್ನುವಂಥದ್ದನ್ನು ನಾವು ಮರೆಯೋ ಆಗಿಲ್ಲ. ಹೀಗಾಗಿ ನಮ್ಮ ಸಂವಿಧಾನವನ್ನೇ ನಾವು ಕರ್ಕೊಳ್ಳುವಾಗ ಅದು ಒಕ್ಕೂಟ ತತ್ವ ಇದೆ ನಿಜ, ಅದೊಂದು ಬಲಿಷ್ಠವಾದಂಥ ಕೇಂದ್ರ ಇದೆ. ಯೂನಿಟ್ರಿ ಫೆಡರೇಷನ್ ಅನ್ನೋಂಥ ರೀತಿಯ ಮಾತುಗಳನ್ನು ಏನು ಮಾತಾಡ್ತೀವಿ ಆ ಹಿನ್ನೆಲೆಯಲ್ಲಿ ಅದು ಬಂದಿದೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ಒಂದು ಏಕೀಕೃತವಾದಂಥ ಪ್ರಭುತ್ವ ವ್ಯವಸ್ಥೆಗಿಂತ ಭಿನ್ನವಾಗಿಲ್ಲದಂಥ ರೀತಿಯಲ್ಲಿ ಒಂದು ಪ್ರಭುತ್ವ ರಚನೆಯನ್ನು ಕಾಂಗ್ರೆಸ್ಸು ಕೂಡ ಮಾಡ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಹೀಗಾಗಿ ರಾಜ್ಯಗಳಿಗೆ ಕೊಟ್ಟಂಥ ಅಧಿಕಾರಗಳು ಒಂದಷ್ಟು ತೋರಿಕೆಗೆ ಇತ್ತು, ಅವಕಾಶವೂ ಇತ್ತು. ಪೂರ್ಣವಾಗಿ ತೋರಿಕೆಗಿತ್ತು ಅಂತಲ್ಲದೆ ಇದ್ದರೂ ಕೂಡ ಒಂದಷ್ಟು ಅವಕಾಶಗಳಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕು. ಆ ತೋರಿಕೆಯ ಮಾತುಗಳನ್ನ ಹೇಳೋದಾದರೂ ಕೂಡ ಅಥವಾ ಸ್ವಲ್ಪ ಆದರೂ ಒಕ್ಕೂಟದ ವಿಕೇಂದ್ರೀಕೃತವಾದಂಥ ತತ್ವಗಳು ಬಂದದ್ದಾದರೂ ಯಾಕೆ ಅಂತಂದರೆ ಜನತೆಯ ಹೋರಾಟಗಳು ವಿವಿಧ ರಾಜ್ಯಗಳಲ್ಲಿ ಮತ್ತು ಭಾರತ ದೇಶದ ಒಟ್ಟಾರೆ ಇದರೊಳಗಡೆಯಲ್ಲಿ ಆ ಆಶೋತ್ತರಗಳಿತ್ತು, ಬೇಡಿಕೆಗಳಿತ್ತು, ಆ ವಿಕೇಂದ್ರೀಕೃತವಾದಂಥ ಅಧಿಕಾರಗಳು ಮತ್ತು ಆ ಅಂಶಗಳು ಅವರಿಗೆ ತಮಗೆ ಬೇಕು ಅನ್ನುವಂಥ ಆ ಒತ್ತಡ ಏನಿತ್ತು ಅದರ ಭಾಗವಾಗಿ ಕೂಡ ಇವೆಲ್ಲವುಗಳು ಕೂಡ ಬಂತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಂತ ಅಂಶ ಇದೆ. ಸೊ ಈ ಹಿನ್ನೆಲೆ ಒಳಗಡೆಯಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದ ಒಳಗಡೆಯಲ್ಲಿ ಕೇಂದ್ರ ರಾಜ್ಯದ ಸಂಬಂಧಗಳಲ್ಲಿ ಆ ಬೆಳವಣಿಗೆ ಯಾವ ರೀತಿ ಆಗ್ತಾ ಬಂತು ಅನ್ನೋವಂಥದ್ದು ನಾವು ಗಮನಿಸುವಾಗ ಒಂದು ನಿರ್ಣಾಯಕವಾದಂಥ ಶಿಫ್ಟ್ ಆಗಿದ್ದು ಅತ್ಯಂತ ಕೇಂದ್ರೀಕೃತ ಪ್ರಭುತ್ವದ ಕಡೆಗೆ ಶಿಫ್ಟ್ ಆಗಿದ್ದು ಯಾವಾಗ ಅಂತಂದರೆ 91ನೇ ಇಸ್ವಿಯ ಉದಾರೀಕರಣದ ಕಾಲಘಟ್ಟದಲ್ಲಿ LPG ನೀತಿಗಳು ಅಂತ ಏನು ಹೇಳ್ತೀವಿ ಆ ಕಾಲಘಟ್ಟ ಅದುವರೆಗೂ ಭಾರತದ ಒಳಗಡೆಯಲ್ಲಿ ಇದ್ದಂಥ ಒಂದಷ್ಟು ಒಕ್ಕೂಟ ತತ್ವದ ವಿಕೇಂದ್ರೀಕೃತವಾದಂಥ ಒಂದು ಪ್ರಭುತ್ವ ಏನಿತ್ತು ಅದನ್ನು ಮತ್ತಷ್ಟು ಮೊಟಕುಗೊಳಿಸಿದಂಥ ಒಂದು ಕೇಂದ್ರೀಕೃತ ಪ್ರಭುತ್ವದ ಕಡೆಗೆ ಕರ್ಕೊಂಡೋಗುವಂಥ ಪ್ರಯತ್ನದ ಭಾಗವಾಗಿ ಆರ್ಥಿಕ ರಾಜಕೀಯ ಬದಲಾವಣೆಗಳು 91ರಲ್ಲಿ ಸಂಭವಿಸ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಯೋಜಿತವಾದಂಥ ಆರ್ಥಿಕ ಬೆಳವಣಿಗೆಯ ದಾರಿಯನ್ನು ಬಿಟ್ಟು ಒಂದು ಮಾರುಕಟ್ಟೆ ಕೇಂದ್ರಿತವಾದಂಥ ಆರ್ಥಿಕ ಬೆಳವಣಿಗೆಯ ಪಥವನ್ನು ಅನುಸರಿಸೋದಕ್ಕೆ ಶುರು ಮಾಡಿದಂಥ ಈ ಸ್ಥಿತ್ಯಂತರ ಏನಿದೆ ಇದು ಭಾಳ ಮೂಲಭೂತವಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ಒಂದು ಮಹತ್ತರವಾದಂಥ ಹೆಜ್ಜೆಯಾಗಿ ಸಂಭವಿಸ್ತು ಅನ್ನುವಂಥದ್ದನ್ನು ಈಗಲೂ ಅದರ ಮುಂದುವರೆದ ಭಾಗವಾಗಿಯೇ ಮೋದಿ ಆಡಳಿತದಲ್ಲಿ ನಡೀತಾ ಇರತಕ್ಕಂಥ ಅಂಶಗಳು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಂತ ಅಂಶ ಇದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳನ್ನು ಸಂಪೂರ್ಣವಾಗಿ ಪುನರ್ರಚಿಸಬೇಕಾದಂಥ ಈಗಿರ್ತಕ್ಕಂಥ ಅಸಮತೋಲನಗಳನ್ನ ಸರಿಪಡಿಸ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಆ ಮೂಲಕ ರಾಜ್ಯಗಳನ್ನು ನ್ಯಾಯಬದ್ಧವಾಗಿ ಸಬಲೀಕರಿಸ್ತಕ್ಕಂಥ ಒಂದು ಅಗತ್ಯ ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಈ ಹಿನ್ನೆಲೆಯಲ್ಲಿ
ಗಮನಿಸಬೇಕಾಗಿದೆ. ಈ ಪ್ರಕ್ರಿಯೆ ಒಳಗಡೆಯಲ್ಲಿ 77ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ನಂತರದಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಡಪಕ್ಷಗಳು 3 ರಾಜ್ಯಗಳ ಅಧಿಕಾರಕ್ಕೆ ಬಂದದ್ದು ಮತ್ತು ಬೇರೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ ಹಿನ್ನೆಲೆ ಒಳಗಡೆಯಲ್ಲಿ ಈ ಕೇಂದ್ರ ರಾಜ್ಯಗಳ ಸಂಬಂಧಗಳು ಪುನರ್ರಚನೆ ಆಗಬೇಕು ಅನ್ನುವಂಥ ಬೇಡಿಕೆಯನ್ನೆತ್ತಿ ಆಗ ವಿರೋಧ ಪಕ್ಷಗಳ ಒಂದು ಸಭೆಗಳನ್ನು ಮಾಡಿ ಒಂದು 15 ಅಂಶಗಳ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂಥ ಅಂಶ ಕೂಡ ಇದರೊಳಗಡೆ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಎಡಪಕ್ಷಗಳು ಒಂದು ಪ್ರಧಾನವಾದಂಥ ಪಾತ್ರವನ್ನು ವಹಿಸಿದ್ದು. ಆನಂತರದಲ್ಲಿ 83ನೇ ಇಸ್ವಿಯಲ್ಲಿ ಶ್ರೀನಗರ ಕಾನ್ಕ್ಲೇವ್ ಅಂತ ನಾವೇನು ಮಾತಾಡ್ತೀವಿ ಅಥವಾ ಶ್ರೀನಗರ ಶೃಂಗಸಭೆ ಅಂತ ನಾವೇನು ಮಾತಾಡ್ತೀವಿ, ಅದು ಭಾಳ ಮುಖ್ಯವಾಗಿ ಎಡಪಕ್ಷಗಳು ಆವತ್ತಿನ TDP ಮತ್ತು DMK, RPI, ನ್ಯಾಷನಲ್ ಕಾನ್ಫರೆನ್ಸ್ ಇಂಥ ಎಲ್ಲ ಪಕ್ಷಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದು ಭಾಳ ಮುಖ್ಯವಾದಂಥ ಒಂದು ಸಭೆ ಅದು. ಈ ಕೇಂದ್ರ ರಾಜ್ಯಗಳನ್ನು ಸಂಬಂಧಗಳನ್ನ ಪುನರ್ರಚಿಸಬೇಕು ಅನ್ನುವಂಥ ವಿಚಾರದ ಒಳಗಡೆಯಲ್ಲಿ ಅದಾದ ಮೇಲೆ ಹಲವಾರು ಬಾರಿ ಅಂಥ ಮುಖ್ಯಮಂತ್ರಿಗಳ ಸಭೆಗಳು ನಡೆದವು. ಇವೆಲ್ಲದರ ಪರಿಣಾಮವಾಗಿ 83ರಲ್ಲಿ ಜಸ್ಟಿಸ್ ಸರ್ಕಾರಿಯ ಕಮಿಷನನ್ನು ಇಂದಿರಾ ಗಾಂಧಿ ಅವರು ನೇಮಕ ಮಾಡಿದ್ದು. ಅದು 88ರಲ್ಲಿ 5 ವರ್ಷಗಳಾದ ಮೇಲೆ ವರದಿಯನ್ನು ಕೊಟ್ಟಿದ್ದು. ಇವೆಲ್ಲ ಕೂಡ ಇದ್ದಾವೆ. ಇದರಲ್ಲಿ ಪ್ರಧಾನವಾಗಿ ಮೂಡಿಬಂದಂಥ 3 ಅಂಶಗಳ ಆಧಾರದಲ್ಲಿ ಈ ಪ್ರಶ್ನೆಗಳನ್ನ ಎತ್ತಲಾಯಿತು. ಒಂದು, ಆಡಳಿತಾತ್ಮಕವಾದಂಥ ವಿಚಾರಗಳಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋಂಥ ಪ್ರಶ್ನೆಗಳು ಎತ್ತಲಾಯಿತು. ಮತ್ತು ಶಾಸನಾತ್ಮಕವಾದಂಥ ವಿಚಾರಗಳಲ್ಲಿ ಏನು ಬದಲಾವಣೆಗಳಾಗಬೇಕು ಅನ್ನೋಂಥ ಪ್ರಶ್ನೆ ಎತ್ತಲಾಯಿತು. ಹಾಗೆ ಹಣಕಾಸು ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋಂಥ ಈ 3 ಕ್ಯಾಟಗರಿಗಳಲ್ಲಿ ಈ ಪ್ರಶ್ನೆಗಳನ್ನ ಎತ್ತಲಾಯಿತು. ಆ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕದಲ್ಲಿ ಶ್ರೀಪಾದ್ ಭಟ್ ಅವರು ಸಾಕಷ್ಟು ವಿವರಿಸಿದ್ದಾರೆ. ನಾನಿಲ್ಲಿ ಮಾತಾಡೋದಕ್ಕೆ ಮಾತ್ರ ಕೆಲವು ಅಂಶಗಳನ್ನ ಅದನ್ನು ಬಳಸ್ತೀನಿ. ನೋಡಿ, ಇಲ್ಲಿ ಆಡಳಿತಾತ್ಮಕವಾದಂಥ ಪ್ರಶ್ನೆ ಅಂತ ಬಂದಾಗ ಭಾಳ ಮುಖ್ಯವಾಗಿ ಆರ್ಟಿಕಲ್ 356ರ ಬಳಕೆಗೆ ಸಂಬಂಧಪಟ್ಟಂತೆ, ಎರಡನೇದು ಅದರಲ್ಲಿ ರಾಜ್ಯಗಳ ಒಪ್ಪಿಗೆಯನ್ನು ಪಡೆದೇನೆ ಕೇಂದ್ರ ತನ್ನ ಸೈನಿಕ ಪಡೆಗಳನ್ನು ಕೇಂದ್ರ ಪಡೆಗಳನ್ನು ಕಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ರಾಜ್ಯಪಾಲರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನವಾಗಿ ಇದು ಆಡಳಿತಾತ್ಮಕ ವಿಚಾರಗಳಲ್ಲಿ ಈ ಪ್ರಶ್ನೆಗಳನ್ನ ಎತ್ತಲಾಯಿತಾಗ. ಅದೇ ರೀತಿಯಲ್ಲಿ ಶಾಸನಾತ್ಮಕ ಪ್ರಶ್ನೆ ಬಂದಾಗ ಭಾಳ ಮುಖ್ಯವಾಗಿ ಸಂವಿಧಾನದಲ್ಲಿ ಶೆಡ್ಯೂಲ್ 7ರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳೇನಿದ್ದಾವೆ, ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳು ಅವೆಲ್ಲ ನಿಮಗೆ ಗೊತ್ತಿರೋಂಥ ವಿಚಾರ. ರಾಜ್ಯ ಪಟ್ಟಿಗಳ ಅಧಿಕಾರದಲ್ಲಿ ಕೇಂದ್ರ ವಿಪರೀತವಾಗಿ ನುಸುಳತಕ್ಕಂಥ ಒಂದು ಪ್ರಯತ್ನ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಗಬಾರ್ದು ಅನ್ನುವಂಥ ಪ್ರಶ್ನೆಗಳನ್ನು ಇದರಲ್ಲಿ ಎತ್ತಲಾಯಿತು. ಎರಡನೇದು, ರಾಜ್ಯ ವಿಧಾನಸಭೆಗಳು ಪಾಸ್ ಮಾಡಿದಂಥ ಪ್ರಮುಖವಾದ ಮಸೂದೆಗಳಿಗೆ ಅಂಕಿತ ಹಾಕುವಂಥ ವಿಚಾರದಲ್ಲಿ ಈಗಂಥದ್ದು ದೊಡ್ಡ ಚರ್ಚೆಯಾಗಿ ನಮ್ಮ ಮುಂದೆ ಇರೋದು ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ, ಇವೆಲ್ಲ ನೀವು ಗಮನಿಸ್ತಾ ಇದ್ದೀರಿ. ಹಣಕಾಸು ವಿಚಾರದ ಒಳಗಡೆಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು, ಹಂಚಿಕೆ ಮಾಡೋದು ಮತ್ತು ಯೋಜನೆಯಂಥ ವಿಚಾರಗಳ ಒಳಗಡೆಯಲ್ಲಿ ಏನು ಹೆಚ್ಚು ಕೇಂದ್ರೀಕರಣ ಆಗ್ತಾ ಇದೆ ಅದನ್ನು ತಪ್ಪಿಸಬೇಕು ಅನ್ನೋಂಥ ಇಂಥ ಹಲವಾರು ವಿಚಾರಗಳು ಇದರಲ್ಲಿ ಬಂತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿಯ ಕಮಿಷನ್ ಕೊಟ್ಟಂಥ ವರದಿಗಳು ಕೂಡ ಸಮಸ್ಯೆ ಏನಾಯ್ತು ಅದರಲ್ಲಿ ಅಂತಂದರೆ, ಈ ವಿರೋಧ ಪಕ್ಷಗಳು ಏನೆಲ್ಲ ನಿರ್ದಿಷ್ಟವಾಗಿ ಈ ಪ್ರಶ್ನೆಗಳ ಮೇಲೆ ಸರ್ಕಾರಿಯ ಕಮಿಷನ್ ಬದಲಾವಣೆಗಳನ್ನು ಸೂಚಿಸಬೇಕು ಅಂತ ಹೇಳಿತ್ತು, ಅದರಲ್ಲಿ ಮೂಲಭೂತವಾದಂಥ ಪರಿಹಾರಗಳನ್ನು ಸರ್ಕಾರಿ ಕಮಿಷನ್ನು ಕೊಡಲಿಲ್ಲ. ಆದರೆ ಕೆಲವು ಉತ್ತಮವಾದಂಥ ಸಲಹೆಗಳನ್ನು ಅದರಲ್ಲಿ ಕೊಟ್ಟರು. ಆದರೆ ಅತ್ಯಂತ ಸೀಮಿತವಾದಂಥ ಬದಲಾವಣೆಗಳಿಗೆ ಮಾತ್ರ ಅದು ಸರ್ಕಾರಿಯ ಕಮಿಷನ್ ಕೂಡ ನಿಂತ್ಕೊಂಡ್ಬಿಡ್ತು ಅನ್ನುವಂಥದ್ದು. ಆಮೇಲೆ 90ನೇ ಇಸ್ವಿಯಲ್ಲಿ ನ್ಯಾಷನಲ್ ಫ್ರಂಟ್ ಗೌರ್ಮೆಂಟ್ ಬಂದಾಗ ಆಗ ಈ ಇಂಟರ್ಸ್ಟೇಟ್ ಕೌನ್ಸಿಲ್ ಅನ್ನುವಂಥದ್ದನ್ನು ಒಂದು ಸ್ಥಾಪನೆ ಮಾಡಲಾಯಿತು. ಅದರ ಮುಖಾಂತರ ರಾಜ್ಯಗಳ ಪ್ರಶ್ನೆಗಳನ್ನು, ಹಲವಾರು ಪ್ರಶ್ನೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕೆ ಅದರಲ್ಲಿ ಪ್ರಯತ್ನ ಮಾಡಲಾಯಿತು. ಹಲವಾರು ಸಭೆಗಳು ನಡೆದಬೋದು. 2000 ಏಪ್ರಿಲ್ ಈ ನಂತರದಲ್ಲಿ UPA ಸರ್ಕಾರ ಬಂದ ಮೇಲೆ MM ಪುಂಚಿ ಅವರ ನೇತೃತ್ವದಲ್ಲಿ ಒಂದು ಮತ್ತೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸನ್ನು ರೀಡಿಫೈನ್ ಮಾಡಲಿಕ್ಕೆ ಒಂದು ಕಮಿಷನ್ ನೇಮಕ ಮಾಡಲಾಯಿತು. ಆ ವಿವರಗಳೆಲ್ಲ ಅದರೊಳಗಡೆ ಇದ್ದಾವೆ. ಆದರೆ ಅದರ ಸಮಸ್ಯೆ ಏನಂತಂದರೆ, ಪುಂಚಿ ಕಮಿಷನ್ ಒಳಗಡೆಯಲ್ಲಿ ಅವ್ರು ಕೊಟ್ಟಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿತ್ತು, ಅಲ್ಲಿವರೆಗೆ ಎತ್ತುತ್ತಾ ಇದ್ದಂಥ ಯಾವ ಬೇಡಿಕೆಗಳ ಬಗ್ಗೆ ಕೂಡ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಬರಲಿಲ್ಲ. ಅದು ಪುಂಚಿ ಕಮಿಷನ್ ಒಳಗಡೆಯಲ್ಲಿ ಇದು ಭಾಳ ಸೀರಿಯಸ್ ಪ್ರಾಬ್ಲಮ್ ಆಯಿತು. ಮೂಲಭೂತ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡಲಾರ್ದ ರೀತಿಯಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಬಂದ ಮೇಲೆ ಆ ಕಮಿಷನ್ ಕೊಟ್ಟಂಥ ವರದಿ ಕೂಡ ಹೆಚ್ಚು ಪ್ರಯೋಜನಕ್ಕೆ ಏನು ಬರಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ಬ್ಯಾಕ್ಗ್ರೌಂಡಲ್ಲಿ 2-3 ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ನೋಡಿರಿ, ಆರ್ಟಿಕಲ್ 356ನ ಬಳಸಿ ಅಂಕಿಅಂಶಗಳು ಅದರಲ್ಲಿ ವಿವರಗಳಿದ್ದಾವೆ. ನಮ್ಮ ದೇಶದೊಳಗಡೆಯಲ್ಲಿ 130ಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಲಾಗಿದೆ. ಈಗಾಗಲೇ ಉಮಾಪತಿ ಸರ್ ಅವ್ರು ಮಾತಾಡುವಾಗ ಹೇಳಿದ್ರು, 57ರಲ್ಲಿ ನಂಬೂದಿರಿ ಕಮ್ಯುನಿಸ್ಟ್ ಸರ್ಕಾರನ ವಜಾ ಮಾಡಿದ್ರಿಂದ ಹಿಡಿದು
130ಕ್ಕೂ ಹೆಚ್ಚು ಬಾರಿ ವಜಾ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಹೆಚ್ಚು ಬಾರಿ ವಜಾ ಮಾಡಿರೋದು ಕಾಂಗ್ರೆಸ್ ಸರ್ಕಾರನೇ, ರಾಜ್ಯ ಸರ್ಕಾರಗಳು ವಜಾ ಮಾಡಿರೋದು. ಹಾಂ, ವಜಾ ಮಾಡಿರೋದು ಆ ವಿವರಗಳಿದ್ದಾವೆ, ಅದಕ್ಕೆ ನಾನು ಹೋಗಲ್ಲ. ಆದರೆ ಒಟ್ಟಾರೆ ಇದರಲ್ಲಿ ಏನಿರತಕ್ಕಂಥ ಅಂಶ ಏನು, ರಾಜ್ಯಗಳನ್ನು ಮತ್ತು ಅವುಗಳ ಅಧಿಕಾರವನ್ನು ದುರ್ಬಲಗೊಳಿಸುವಂಥ ಇಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅಸಲಿಗೆ ರಾಜ್ಯಗಳನ್ನ ವಜಾ ಮಾಡ್ತಕ್ಕಂಥ ಪ್ರಶ್ನೆ ದೇಶದ ಐಕ್ಯತೆಗೆ ಗಂಡಾಂತರ ಬರ್ತಕ್ಕಂಥ ವಿಚಾರನೋ ಅಥವಾ ನಿಜಕ್ಕೂ ದೇಶದ ಜಾತ್ಯತೀತ ಹಂದರಕ್ಕೆ ಏನಾದರೂ ಧಕ್ಕೆ ಬರುತ್ತೆ ಅನ್ನೋಂಥ ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕಂತ ಪ್ರಶ್ನೆ ಹೋಗಿ, ಅದು ವಿರೋಧ ಪಕ್ಷಗಳು ತನಗಿಷ್ಟ ಇಲ್ಲ, ತನಗೆ ಕಷ್ಟ ಆಗ್ತಿದೆ ಅಂತಂದಾಗೆಲ್ಲ ಕೂಡ ವಜಾ ಮಾಡ್ತಕ್ಕಂಥದ್ದು ನಡ್ಕೊಂಡು ಬಂದುಬಿಟ್ಟಿದೆ. ಅದಕ್ಕೊಂದು ಚರಿತ್ರೆನೇ ಭಾಳ ದೊಡ್ಡದಾಗಿ ಬಂದುಬಿಟ್ಟಿದೆ. ಇಂಟರ್ಸ್ಟೇಟ್ ಕೌನ್ಸಿಲಲ್ಲಿ ಇಂಥ ಪ್ರಶ್ನೆಗಳು ತುಂಬ ಹಲವು ಬಾರಿ ಚರ್ಚೆಗಳಾಗಿದ್ದಾವೆ. ಆದರೆ ಯಾವ ಕೇಂದ್ರ ಸರ್ಕಾರಗಳು ಕೂಡ ಇಂಥ ಚರ್ಚೆಗಳನ್ನು ಗಂಭೀರವಾಗಿಯೂ ಪರಿಗಣಿಸಿಲ್ಲ ಅನ್ನುವಂಥದ್ದು. ಈಗ ಹೊಸ ಟ್ರೆಂಡ್ ಏನಂತಂದರೆ ಸರ್ಕಾರಗಳನ್ನು ಉರುಳಿಸಲ್ಲ, ಬದಲಿಗೆ ಸರ್ಕಾರ ಬಿದ್ದೋಗಂಗೆ ಮಾಡುವಂಥ ಹೊಸ ಟ್ರೆಂಡು BJP ಬಂದ ಮೇಲೆ ಶುರು ಆಗಿದೆ. ಅದೆಲ್ಲ ಪರ್ಚೇಸ್ ಮಾಡೋದು, ರಾಜೀನಾಮೆ ಕೊಡಿಸೋದು, ಅವರೇ ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರ ಬೀಳಿಸ್ಬಿಡೋದು, ಈ ಥರದ ಹೊಸ ಹೊಸ ವಿಧಾನಗಳು ಆ ಶ್ರೇಯಸ್ಸು BJPಗೆ ಸಲ್ಲುತ್ತದೆ ಈಗ ಅನ್ನುವಂಥದ್ದು ಒಂದು. ಅದೇ ರೀತಿಯಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ. ಪರ್ಟಿಕ್ಯುಲರ್ ಆಗಿ ನಾರ್ತ್ ಈಸ್ಟಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಪ್ರಶ್ನೆ, ಆರ್ಟಿಕಲ್ 355ರ ಪ್ರಶ್ನೆ. ಒಂದು ರಾಜ್ಯದ ಒಳಗಡೆಯಲ್ಲಿ ಆಂತರಿಕ ಗಲಭೆಯ ಪ್ರಶ್ನೆಯನ್ನು ಎತ್ತಿ ಆರ್ಟಿಕಲ್ 350 ಬಳಸಿ ಆ ರಾಜ್ಯದ ಯಾವ ಮಾಹಿತಿಯೂ ಕೊಡದೇನೆ ಅಥವಾ ಅವಗಾಹನೆಗೂ ತರದೇನೆ ಅಥವಾ ಅನುಮತಿಯೂ ಇಲ್ಲದೇನೆ ರಾಜ್ಯಗಳಿಗೆ ಕೇಂದ್ರದ ಪಡೆಗಳನ್ನು ನುಗ್ಗಿಸುವಂಥದ್ದು ಮತ್ತು ರಾಜ್ಯಗಳನ್ನು ಪೂರ್ತಿ ನಿಯಂತ್ರಣಕ್ಕೆ ತಗೊಳ್ತಕ್ಕಂಥ ಈ ಪ್ರಕ್ರಿಯೆ ಕೂಡ ರಾಜ್ಯಗಳನ್ನ ಅತ್ಯಂತ ದುರ್ಬಲಗೊಳಿಸ್ತಕ್ಕಂಥ ಒಂದು ವಿಧಾನವಾಗಿಯೇ ಮೊದಲಿಂದನೂ ಇದೆ, ಈಗಲೂ ಕೂಡ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಮಾತಾಡೋದಾದರೆ, ನಮ್ಮ ದೇಶಕ್ಕೆ ನಾನು ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಆಗಿರೋದ್ರಿಂದಾಗಿ ಆ ನಿಲುವನ್ನೇ ನಾನು ಮಾತಾಡೋಕ್ಕೆ ಸಾಧ್ಯ ಇದೆ, ಅದನ್ನೇ ಮಾತಾಡ್ತಿದ್ದೀನಿ. ರಾಜ್ಯಪಾಲರ ಅಗತ್ಯ ಇಲ್ಲ ನಮ್ಮ ದೇಶಕ್ಕೆ, ರಾಜ್ಯಪಾಲರು ಅನ್ನೋಂಥ ಇನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ ನಮಗೆ ಅನ್ನುವಂಥದ್ದು ನಮ್ಮ ವಾದ. ಈ ವಾದಗಳನ್ನು ಬೇರೆ ಬೇರೆ ಕಮಿಷನ್ಸು ಕೂಡ ಬೇರೆ ರೀತಿಯಲ್ಲಿ ಮಾತಾಡಿದ್ದಾವೆ, ಬೇರೆ ಪಕ್ಷಗಳು ಮಾತಾಡಿದ್ದಾವೆ, ಆದರೆ ಅದನ್ನು ಒಪ್ಪಿಲ್ಲ ಇದುವರೆಗೂ ಕೂಡ ಅನ್ನೋಂಥ ಪ್ರಶ್ನೆ ಇದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಕೇರಳದ ಗವರ್ನರು, ತಮಿಳುನಾಡಿನ ಗವರ್ನರು, ಆ ತೆಲಂಗಾಣದಲ್ಲಿ ಗವರ್ನರು, ಮಹಾರಾಷ್ಟ್ರದ ಗವರ್ನರ್, ಹಿಂಗೆ ಬೇರೆ ಬೇರೆ ರಾಜ್ಯಗಳ ಗವರ್ನರ್ಗಳ ಪಾತ್ರಗಳನ್ನು ನಾವು ನೋಡಿದ್ರೆ, ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರದ ಗವರ್ನರ್, ಪಂಜಾಬ್ನ ಗವರ್ನರ್, ಇವನ್ನ ನೋಡಿದಾಗ ರಾಜ್ಯಪಾಲರ ಅಗತ್ಯ ಈ ದೇಶಕ್ಕೆ, ರಾಜ್ಯಗಳಿಗೆ ಖಂಡಿತ ಅಗತ್ಯ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರೋದು. ಅಕಸ್ಮಾತ್ ಆ ಪರಿಸ್ಥಿತಿ ಯಾವಾಗ ಬರುತ್ತೆ ಅನ್ನುವಂಥದ್ದು ನಾವು ಹೊಸ ರೀತಿಯ ರಾಜಕೀಯ ವ್ಯವಸ್ಥೆ ಬಂದಾಗ ಅದನ್ನು ಸಾಧಿಸ್ಬೋದೇನೋ ಗೊತ್ತಿಲ್ಲ. ಆದರೆ ಅಲ್ಲಿವರೆಗೆ ಏನು ಮಾಡೋದು, ಹಾಗೆ ಹೇಳ್ಕೊಂಡಿರೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಬರುವಾಗ ಒಂದು ವಾದವನ್ನು ನಾವು ಇವತ್ತು ಪ್ರಧಾನವಾಗಿ ಎತ್ತಬೇಕಾಗಿದೆ. ಏನಂತಂದರೆ, ರಾಜ್ಯಪಾಲರನ್ನು ಆ ರಾಜ್ಯಕ್ಕೆ ಅಂತೇಳಿ ನೇಮಕ ಮಾಡುವಾಗ ಆ ರಾಜ್ಯ ಸರ್ಕಾರ ಯಾವುದಿರುತ್ತೆ, ಆ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರು ಸೂಚನೆ ಮಾಡ್ತಕ್ಕಂಥ ಒಂದು 3 ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು, ಅವ್ರು ಯಾವ ರೀತಿ ವ್ಯಕ್ತಿಗಳಾಗಿರಬೇಕು ಅನ್ನೋಂಥದ್ದು ಸರ್ಕಾರಿ ಕಮಿಷನಲ್ಲೂ ಇದ್ದಾವೆ, ಮುಂಚೆ ಕಮಿಷನ್ನು ಕೂಡ ಕೆಲವು ಅಂಶಗಳನ್ನ ಹೇಳಿದೆ. ಸೊ ಈ ಅಂಶಗಳ ಆಧಾರದ ಒಳಗಡೆಯಲ್ಲಿ ರಾಜ್ಯ ಸರ್ಕಾರ ಸೂಚನೆ ಮಾಡ್ತಕ್ಕಂಥ 3 ವ್ಯಕ್ತಿಗಳನ್ನು ಆಧರಿಸಿ ಕೇಂದ್ರ ಸರ್ಕಾರ 3ರಲ್ಲಿ ಒಬ್ಬರನ್ನು ನೇಮಕ ಮಾಡೋಂಥ ಪರಿಸ್ಥಿತಿ ಬಂದರೆ ಈ ರಾಜ್ಯ ಮತ್ತು ಕೇಂದ್ರದ ಈ ಬಿಕ್ಕಟ್ಟಿನ ನಿವಾರಣೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದು ಅಲ್ಲಿವರೆಗೆ ಅಂಥೇಳಿ ನಾನು ಹೇಳಕ್ಕೆ ಬಯಸೋದು. ಇನ್ನು ಈಗಾಗಲೇ ರಾಜ್ಯ ಅಸೆಂಬ್ಲಿಗಳು ಅಂಗೀಕರಿಸಿರ್ತಕ್ಕಂಥ ಮಸೂದೆಗಳಿಗೆ ಸಹಿ ಆಗ್ತಕ್ಕಂಥ ಪ್ರಶ್ನೆಗೆ ಈಗ ಸುಪ್ರೀಂ ಕೋರ್ಟ್ ಮೊನ್ನೆ ತಮಿಳುನಾಡಿನ ವಿಚಾರದಲ್ಲಿ ಒಂದು ಹೇಳಿದೆ, ಸಮಯ ನಿಗದಿತವಾಗಿ ಸಹಿ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ. ನಾವು ಕೂಡ ಅದನ್ನೇ ಎತ್ತಬೇಕು ಅಂತ ಅನ್ನಿಸ್ತದೆ. ಯಾವುದೇ ರಾಜ್ಯದಲ್ಲಿ ರಾಜ್ಯಪಾಲರುಗಳಿಗೆ ಸಮಯ ನಿಗದಿ ಮಾಡಬೇಕು, ಒಂದು ಮಸೂದೆಗೆ ಅಂಕಿತ ಹಾಕುವಂಥ ವಿಚಾರದ ಒಳಗಡೆಯಲ್ಲಿ. ಆ ಸಮಯದ ಒಳಗಡೆ ಅದರಲ್ಲಿ ತಪ್ಪುಗಳಿದ್ದರೆ ಇದಿದ್ದರೆ ಅದಕ್ಕೆ ಏನು ಬೇರೆ ವಿಧಾನಗಳಿದ್ದಾವೆ, ಅವ್ರು ಅನುಸರಿಸಲೇ ಇದನ್ನು. ಆದರೆ ಸಮಯ ನಿಗದಿತವಾಗಿರಬೇಕು ಅನ್ನುವಂಥ ಅಂಶನ ನಾವು ಎತ್ತಬೇಕು. ಅದೇ ರೀತಿ ಒಳಗಡೆಯಲ್ಲಿ ಈ ವಿಶ್ವವಿದ್ಯಾಲಯಗಳಿಗೆ ಕುಲಾಧಿಪತಿಗಳಾಗಿ ನೇಮಿಸ್ತಕ್ಕಂಥ ಈ ಪದ್ಧತಿಯನ್ನು ತೆಗೆದುಹಾಕಬೇಕು, ಅದರ ಅಗತ್ಯ ಇಲ್ಲ ನಮ್ಮ ದೇಶಕ್ಕೆ ಅನ್ನುವಂಥ ಅಂಶನ ನಾವಿಲ್ಲಿ ಗಮನಿಸಬೇಕು. ಓಕೆ, ಅದನ್ನು ಅಲ್ಲಿಗೆ ನಾನು ಬಿಟ್ಬಿಡ್ತೀನಿ. ಈ ಕೇಂದ್ರ ಪಟ್ಟಿ ಈ ರಾಜ್ಯಗಳ ಅಧಿಕಾರಗಳಲ್ಲಿ ನುಸುಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿವರಗಳೆಲ್ಲ ಈ ಪುಸ್ತಕದಲ್ಲೂ ಸಾಕಷ್ಟು ಇದ್ದಾವೆ. ನೋಡ್ರಿ, ಈ ಅಸಲಿಗೆ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಇವಾಗ ವಿಚಾರಗಳ ಹಣಕಾಸಿನ ಪ್ರಶ್ನೆ ಬಂದಾಗ ನಮಗೆ
ರಾಜ್ಯಗಳ ಮೇಲೆ ಇರ್ತಕ್ಕಂಥ ಹೊಣೆಗಾರಿಕೆ, ಖರ್ಚು ಮಾಡ್ತಕ್ಕಂಥ ಹೊಣೆಗಾರಿಕೆ ಜಾಸ್ತಿ ಇದೆ. 15ನೇ ಹಣಕಾಸು ಆಯೋಗದ ಒಳಗಡೆಯಲ್ಲೂ ಕೂಡ ಅದೆಲ್ಲ ವಿವರಗಳಾಗ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ರಾಜ್ಯ ಒಟ್ಟಾರೆ ಖರ್ಚಲ್ಲಿ ಆದಾಯದಲ್ಲಿ ಎಷ್ಟು ಖರ್ಚು ಮಾಡ್ತದೆ, ಎಷ್ಟು ಅದಕ್ಕೆ ಆದಾಯ ಇದೆ ಅನ್ನುವಂಥದ್ದು. ಹಾಗೆ ಕೇಂದ್ರ ಸರ್ಕಾರಗಳ ಬಾಬತ್ತು ಖರ್ಚಲ್ಲಿ ಎಷ್ಟಿದೆ ಅನ್ನುವಂಥ ಅಂಶಗಳು, ಸಂಖ್ಯೆಗಳಿದ್ದಾವೆ. ತುಂಬ ವ್ಯತ್ಯಾಸಗಳಿದ್ದಾವೆ ಇದರೊಳಗಡೆಯಲ್ಲಿ. ರಾಜ್ಯಗಳ ಮೇಲೆ ಖರ್ಚಿನ ಬಾಬತ್ತು ಜಾಸ್ತಿ ಇದೆ, ಅದರ ಆದಾಯದ ಬಾಬತ್ತು ಕಡಿಮೆ ಇದೆ. ಕೇಂದ್ರಕ್ಕೆ ಖರ್ಚಿನ ಬಾಬತ್ತು ಕಡಿಮೆ ಇದೆ, ಅದರ ಆದಾಯದ ಬಾಬತ್ತು ಜಾಸ್ತಿ ಇದೆ. ಈ ವ್ಯತ್ಯಾಸ ವಿಪರೀತವಾಗಿರ್ತಕ್ಕಂಥ ಸಂದರ್ಭದ ಒಳಗಡೆಯಲ್ಲಿ ರಾಜ್ಯಗಳಿಗಿರ್ತಕ್ಕಂಥ ಶಾಸನ ಮಾಡ್ತಕ್ಕಂಥ ಅಧಿಕಾರಗಳನ್ನು ನಿರಂತರವಾಗಿ ನಾಶ ಮಾಡ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಪ್ರಶ್ನೆ ಇದರಲ್ಲೇ ಬರ್ತಕ್ಕಂಥದ್ದು ನಮಗೆ. ಈಗ ನಿಮಗೆ ಆ ವಿವರಗಳಿದ್ದಾವೆ. ಭಾಳ ಮುಖ್ಯವಾಗಿ ಆರಂಭದ ದೊಡ್ಡ ಹೊಡೆತ ಕೊಟ್ಟಿದ್ದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಕಾಲಘಟ್ಟದ್ದು. ಎಮರ್ಜೆನ್ಸಿ ಒಳಗಡೆಯಲ್ಲಿ 5 ಪ್ರಮುಖವಾಗಿರ್ತಕ್ಕಂಥ ಸಂಪೂರ್ಣವಾಗಿ ರಾಜ್ಯ ಪಟ್ಟಿಯಲ್ಲಿದ್ದಂಥ ಅಂಶಗಳನ್ನು ಕೇಂದ್ರಕ್ಕೆ ಅವರು ವರ್ಗಾಯಿಸಿಕೊಂಡ್ರೆ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಿದರು. ಅದರ ಪರಿಣಾಮವಾಗಿ ಉದಾಹರಣೆಗೆ ಶಿಕ್ಷಣ, ಎಮರ್ಜೆನ್ಸಿಯವರೆಗೆ ಶಿಕ್ಷಣ ರಾಜ್ಯ ಪಟ್ಟಿಯಲ್ಲಿದ್ದಂಥ ಅಧಿಕಾರ ಶಾಸನ ಮಾಡಲಿಕ್ಕೆ, ಆದರೆ ಎಮರ್ಜೆನ್ಸಿಯಲ್ಲಿ ಅದನ್ನು ಸಮವರ್ತಿ ಪಟ್ಟಿಗೆ ಕನ್ಕರೆಂಟ್ ಲಿಸ್ಟ್ಗೆ ಶಿಫ್ಟ್ ಮಾಡಲಾಯಿತು. ಈಗ ಮೋದಿ ಸರ್ಕಾರ ನ್ಯೂ ಎಜುಕೇಷನ್ ಪಾಲಿಸಿ ಮುಖಾಂತರ ಪೂರ್ತಿಯಾಗಿ ಸೆಂಟ್ರಲ್ ಲಿಸ್ಟ್ಗೆ ಅದು ಬರೋ ರೀತಿಯಲ್ಲಿ ಅದನ್ನು ಚೇಂಜೇ ಮಾಡಿದಿರ ಅದೆಲ್ಲ ಅಂಶಗಳನ್ನು ಸೆಂಟ್ರಲ್ ಲಿಸ್ಟಿಗೆ ಬರೋಂಗೆ ಚೇಂಜ್ ಮಾಡ್ತಾ ಇದ್ದಾರೆ. ಈ ರೀತಿಯ ಶಿಫ್ಟು ಅವಾಗಿಂದ ಶುರು ಆಗಿದೆ. ಈಗ ಅದು ಪೂರ್ಣ ಪ್ರಮಾಣದಲ್ಲಿ ಸಂಭವಿಸ್ತಾ ಇದೆ ಅನ್ನೋಂಥ ಹಿನ್ನೆಲೆಯಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದು ಒಂದು. ಹಲವಾರು ರೀತಿಯಲ್ಲಿ ಶಾಸನಗಳನ್ನು, ಅಧಿಕಾರಗಳನ್ನು ಕಳ್ಕೊಳ್ಳೋದು. ರಾಜ್ಯಗಳಿಗೆ ಈ ಕೃಷಿಗೆ ಸಂಬಂಧಪಟ್ಟಂತ ಹೇಳೋದಾದರೆ ಕೃಷಿ ಪೂರ್ಣವಾಗಿ ರಾಜ್ಯ ಪಟ್ಟಿಯ ಒಂದು ಪ್ರಶ್ನೆ, ಅಧಿಕಾರ ಶಾಸನ ಮಾಡುವಂಥದ್ದು. ಆದರೆ ಇತ್ತೀಚೆಗೆ ಮೋದಿ ಸರ್ಕಾರ ತಂದಂಥ 3 ಶಾಸನಗಳು, ಡೆಲ್ಲಿಯಲ್ಲಿ ಅದರ ವಿರುದ್ಧ ನಡೆದಂಥ ಹೋರಾಟಗಳನ್ನ ಗಮನಿಸಿರ್ತೀರಿ. ಅದು ಪೂರ್ತಿಯಾಗಿ ರಾಜ್ಯಗಳ ಹಕ್ಕಿನ ಮೇಲಿನ ಒಂದು ದೊಡ್ಡ ದಾಳಿ. ಅದು ರಾಜ್ಯಕ್ಕೆ ಇದ್ದಂಥ ಶಾಸನದ ಅಧಿಕಾರವನ್ನು ಯಾವುದೇ ಮುಲಾಜಿಲ್ಲದೆ ಉಲ್ಲಂಘನೆ ಮಾಡಿ, ಅಕ್ರಮ ಪ್ರವೇಶ ಮಾಡಿ ಕೇಂದ್ರ ಶಾಸನ ಮಾಡುತ್ತೆ ಇದರಲ್ಲಿ ಅಂತೇಳಿ ಹೇಳಕ್ಕೆ ಹೊರಟಂಥದ್ದು. ಅದೃಷ್ಟವಶಾತ್ ತೀವ್ರವಾದಂಥ ಹೋರಾಟಗಳು, ರೈತರ ಹೋರಾಟಗಳು, ಜನತೆಯ ಹೋರಾಟಗಳಿಂದಾಗಿ ಅದು ವಾಪಸ್ ಹೋಗಿದೆ. ವಿಶೇಷ ಏನಂತಂದರೆ ಇಡೀ ಕೇಂದ್ರಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು, ಶಾಸನ ಮಾಡೋ ಅಧಿಕಾರನ ಕೃಷಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೊರಟಾಗ ಕರ್ನಾಟಕ ರಾಜ್ಯವೂ ಸೇರಿದಂತೆ ಅದಕ್ಕೆ ಪೂರಕವಾದಂಥ ಶಾಸನಗಳನ್ನು ತಿದ್ದುಪಡಿ ಮಾಡಿದೆ. ರಾಜ್ಯಕ್ಕಿದ್ದಂಥ ಶಾಸನಾತ್ಮಕ ಅಧಿಕಾರವನ್ನು ಬಿಟ್ಟುಕೊಟ್ಟು ಕೇಂದ್ರದ ಆ ಹುನ್ನಾರಕ್ಕೆ ಬಲಿಯಾಗಿ ಕರ್ನಾಟಕದಲ್ಲಿ ಶಾಸನವನ್ನು ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ವಿಚಿತ್ರ ಅಂದರೆ ಅದು ಮಾಡಿದ್ದು BJPಯವರು, ಆದರೆ ಈ ಕಾಂಗ್ರೆಸ್ನವರು ಅದರ ಬಗ್ಗೆ ಉಸಿರು ಬಿಡ್ತಾ ಇಲ್ಲ. ಇದು ಭಾಳ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ನಮಗೆ. ಅದನ್ನು ತಿದ್ದಬೇಕಲ್ಲ, ತಿದ್ದುವಂಥ ಪ್ರಯತ್ನ ಇಲ್ಲ. ಹೀಗಾಗಿ ಈ ರೀತಿಯಾದಂಥ ಬಿಕ್ಕಟ್ಟುಗಳು ಇದರೊಳಗಡೆಯಲ್ಲಿ ನಮಗೆ ಹೊಸದಾಗಿ ನಿರ್ಮಾಣ ಆಗ್ತಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಒಂದು. ಎರಡನೇದು, ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಗಳ ಅಧಿಕಾರವನ್ನು ನಾಶ ಮಾಡಲಿಕ್ಕೆ ಬಳಸ್ತಾ ಇರತಕ್ಕಂಥದ್ದು, ಕೇಂದ್ರ ಬಳಸ್ತಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದ ಒಳಗಡೆಯಲ್ಲಿ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅನ್ನುವಂಥದ್ದು, ಕೇಂದ್ರ ಪ್ರಾಯೋಜಿತ ಸ್ಕೀಮ್ಗಳು. ಇವಂತೂ ಸಿಕ್ಕಾಪಟ್ಟೆ ಏರುಪೇರುಗಳಾಗಿ ಆಗಿ 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 ಕೊನೆಗೆ ಅವುಗಳನ್ನ 2013ರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮುಖ್ಯಮಂತ್ರಿಗಳ ಒಂದು ಸಮಿತಿ ಅಧ್ಯಕ್ಷರಾಗಿ ಅವ್ರು ಕೊಟ್ಟಂಥ ವರದಿ ಆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳ ಸಂಖ್ಯೆಯನ್ನು ಇಳಿಸಬೇಕು ಅಂತೇಳಿ ಹೇಳಿದ್ರು. ಅದರ ಪ್ರಾಬ್ಲಮ್ ಏನಂತಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನು ಇಳಿಸಬೇಕು ಅಂತೇಳಿ ಹೇಳುವಾಗ ಅದರ ಸಾರಾಂಶ ಇಷ್ಟೇ, ರಾಜ್ಯದ ಶಾಸನಾತ್ಮಕ ಅಧಿಕಾರ ಇರತಕ್ಕಂಥ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನುವಂಥ ಹೆಸರಿನಲ್ಲಿ ರಾಜ್ಯದ ಶಾಸನಾತ್ಮಕ ಅಧಿಕಾರದ ಮೇಲೆ ಪ್ರವೇಶ ಮಾಡಿಕೊಳ್ಳೋದು. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಪ್ರಧಾನವಾಗಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಿರ್ತಕ್ಕಂಥದ್ದು. ಹಾಗೆ ರಾಜ್ಯಗಳು ಏನೂ ಮಾಡೋಂಗಿಲ್ಲ ಅದರೊಳಗಡೆಯಲ್ಲಿ ಅಂತ, ಯಾಕೆಂದರೆ ಅವರೊಂದು ಸ್ಕೀಮ್ ತರ್ತಾರೆ, ಆ ಸ್ಕೀಮನ್ನು ನಾವು ಜಾರಿ ಮಾಡಬೇಕು. ಈ ಜಾರಿ ಮಾಡ್ತಕ್ಕಂಥ ಸ್ಕೀಮ್ಗಳು ಹೇಗಿದ್ದಾವೆ ಅಂತಂದರೆ ಹಣ ರಾಜ್ಯ ಕೊಡಬೇಕು, ಆದರೆ ಕೇಂದ್ರ ಶಾಸನ ಮಾಡೋದು. ಹೀಗಾಗಿ ರಾಜ್ಯದ ಶಾಸನಾತ್ಮಕ ಅಧಿಕಾರವನ್ನು ಉಲ್ಲಂಘನೆ ಕೇಂದ್ರ ಸರ್ಕಾರ ಮಾಡೋದ್ರ ಜೊತೆಗೆ ಹಣ ರಾಜ್ಯನೇ ಕೊಡಬೇಕು, ಆದರೆ ಕೇಂದ್ರ ಹಣ ಕೊಡಲ್ಲ ಅನ್ನುವಂಥ ರೀತಿಯ ಬಹುತೇಕ ಯೋಜನೆಗಳು ಅದೇ ರೀತಿಯಲ್ಲಿ ಬರ್ತಾ ಇದ್ದಾವೆ. ಬಂದರೂ ಸ್ವಲ್ಪ ಹಣ ಕೊಟ್ಟರು ಸಾಂಕೇತಿಕವಾಗಿ ಕೊಡೋದು, ಆರಂಭದಲ್ಲಿ ಕೊಟ್ಟಂಥ ಹಣ ಕ್ರಮೇಣ ಕಡಿಮೆ ಮಾಡ್ತಾ ಬರೋದು. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಮಕ್ಕಳಿಗೆ ನಾವು ಅಂಗನವಾಡಿ ನಡೆಸಬೇಕು, ಶಿಕ್ಷಣವನ್ನು ಉತ್ತಮಪಡಿಸಲಿಕ್ಕಿರುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆ ಅಂಗನವಾಡಿ. ಆ್ಯಕ್ಚುಲಿ ಅದರಲ್ಲಿ ಬಿಸಿ ಊಟ ಮತ್ತೊಂದು ಇವೆಲ್ಲ ಕೇಂದ್ರ ಪ್ರಾಯೋಜಿತ ಯೋಜನೆಗಳು.
ಆರಂಭದಲ್ಲಿ ಹೇಗೆ ಶುರು ಆಯ್ತು ಇದು? ಈ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಕೇಂದ್ರ ಸರ್ಕಾರ 80% ಅದಕ್ಕೆ ಹಣ ಕೊಡೋದು, ರಾಜ್ಯ ಸರ್ಕಾರಗಳು 20% ಹಣ ಕೊಡೋದು ಅಂತೇಳಿ ಶುರು ಆಯಿತು. ಈಗ ಅದು ಬರ್ತಾ 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 ಏನಾಗಿದೆ, ಅದು ರಾಜ್ಯಗಳಲ್ಲಿ ಅದು ವ್ಯಾಪಕವಾಗಿ ಜಾಲ ವಿಸ್ತರಿಸ್ಕೊಂಡು ತಳದಲ್ಲಿ ಬೇರುಗಳು ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಆ ಯೋಜನೆಗಳು, ಈಗ ರಾಜ್ಯ ಸರ್ಕಾರದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಆ ಯೋಜನೆಗಳನ್ನು ಜಾರಿ ಮಾಡ್ತಾನೇ ಇರಬೇಕು. ಆದರೆ ಕೇಂದ್ರ ಏನು ಮಾಡ್ತಾ ಇದೆ, ಬರ್ತಾ 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 ಅದಕ್ಕೆ ಕೊಡೋವಂಥ 80% ಹಣದಿಂದ ಅದರ ಪಾಲು 80%ಇಂದ ಕ್ರಮೇಣ ಈಗ ಅದಕ್ಕೆ 60%ಗೆ ಬಂದಿದೆ. ಕೆಲವು ಸಂದರ್ಭಗಳಲ್ಲಿ 40%ಗೂ ಕೆಲವು ರಾಜ್ಯಗಳಲ್ಲಿ ಇಳಿಸ್ಬಿಟ್ರು ಅಂಥದ್ದು ಇದ್ದಾವೆ. ಹೀಗಾಗಿ ಉಳಿದದ್ದನ್ನು ಯಾರು ಕೊಡಬೇಕು? ರಾಜ್ಯಗಳು ಕೊಡಬೇಕು. ಹೀಗಾಗಿ ಒಂದು ಕೇಂದ್ರದ ಯೋಜನೆಯನ್ನು ರಾಜ್ಯದ ಮೇಲೆ ಹೇರಿ ರಾಜ್ಯ ಹಣ ಕೊಡಬೇಕು ಅಂತೇಳಿ ಕ್ರಮೇಣ ರಾಜ್ಯದ ಮೇಲೆ ಹೊರೆ ಆಗ್ತಕ್ಕಂಥ, ರಾಜ್ಯಗಳನ್ನ ದುರ್ಬಲಗೊಳಿಸ್ತಕ್ಕಂಥ ಒಂದು ವಿಧಾನ ಈ ಹೊಸ ಇವುಗಳೊಳಗಡೆಯಲ್ಲಿ ಸಾಕಷ್ಟು ಬೆಳೆದು ಬಂದುಬಿಟ್ಟಿದ್ದಾವೆ ಅನ್ನುವಂಥದ್ದು. ಇದು ರಾಜ್ಯಗಳ ನಿಜವಾದಂಥ ಅಭಿವೃದ್ಧಿ ಮತ್ತು ಸ್ವಾಯತ್ತತೆ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಓಕೆ, ಆ ರೀತಿ ಇನ್ನೂ ಹಲವಾರು ಅಂಶಗಳಿದ್ದಾವೆ. ಈಗ LPG ನೀತಿಗಳು ಶುರು ಆದ ಮೇಲೆ ಸಮಸ್ಯೆ ಏನಾಗಿದೆ, ರಾಜ್ಯಗಳು ಕೂಡ ನೇರವಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡ್ಕೋಬೋದು ಅನ್ನೋಂಥ ಪ್ರಶ್ನೆಗಳು ಬಂದಿದ್ದಾವೆ. ಮೊದಲು ಅಂತಾರಾಷ್ಟ್ರೀಯ ಒಪ್ಪಂದ ಕೇಂದ್ರ ಸರ್ಕಾರ ಮಾತ್ರ ಮಾಡುವಂಥ ಪ್ರಸಂಗ ಇತ್ತು. ಈಗಲೂ ಕೂಡ ಅದು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೇನೆ ರಾಜ್ಯಗಳು ಅಂತಾರಾಷ್ಟ್ರೀಯ ಇವ್ರಗಳ ಜೊತೆಲಿ ಒಪ್ಪಂದಗಳು ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಪ್ರಾಬ್ಲಮ್ ಏನಿದೆ ಅಂತಂದರೆ, ಈ WTO ಅನ್ನಂಥ ಒಪ್ಪಂದಗಳೇನಿದ್ದಾವೆ, ಅದರಲ್ಲಿ ಕೃಷಿ ಅಂತ ಪ್ರಶ್ನೆಗಳೇನಿದ್ದಾವೆ, ಅವು ರಾಜ್ಯಗಳ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರ್ತವೆ. ರಾಜ್ಯದ ಕೃಷಿ ವ್ಯವಸ್ಥೆ ಮೇಲೆ, ಕೃಷಿ ಸಂಬಂಧಗಳ ಮೇಲೆ, ರೈತಾಪಿ ಮೇಲೆ, ಅವರ ಬದುಕಿನ ಮೇಲೆ ವಿಶಿಷ್ಟವಾದಂಥ ಮತ್ತು ವಿಭಿನ್ನವಾದಂಥ ಪರಿಣಾಮಗಳನ್ನು ರಾಜ್ಯಗಳ ಮೇಲೆ ಬೀರ್ತಾ ಹೋಗ್ತವೆ. ಇಂಥ ಸಂದರ್ಭಗಳಲ್ಲಿ ರಾಜ್ಯಗಳಿಗೆ ಯಾವ ಪಾತ್ರವೂ ಇರೋದಿಲ್ಲ. ಇಂಥ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಮಾಡ್ಕೊಳ್ಳುವಾಗ ರಾಜ್ಯಗಳನ್ನ ಕೇಳಬೇಕು ಅನ್ನೋಂಥ ಪ್ರಶ್ನೆಗಳೇ ಇಲ್ಲ ಇದರೊಳಗಡೆಯಲ್ಲಿ. ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅದಕ್ಕೆ ತನಗೆ ತಿಳಿದಂಗೆ ಒಪ್ಪಂದ ಮಾಡಿಕೊಂಡ್ರೆ ವಿಭಿನ್ನವಾಗಿರ್ತಕ್ಕಂಥ ಈ ದೇಶದೊಳಗಡೆಯಲ್ಲಿ ಎಲ್ಲ ರಾಜ್ಯಗಳು ಅದರ ಪರಿಣಾಮವನ್ನು ಅನುಭವಿಸಲೇಬೇಕು ಅನ್ನೋಂಥ ಪ್ರಸಂಗ ಬರ್ತದೆ. ಯಾಕಿದು ಭಾಳ ಮುಖ್ಯ ಅಂತಂದರೆ, ಕೃಷಿ ಸಂಬಂಧಗಳಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಕಮ್ಯುನಿಸ್ಟ್ ಆಡಳಿತ ನಡೆಸ್ತಕ್ಕಂಥ ರಾಜ್ಯಗಳೊಳಗಡೆಯಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆಯಾಗಿ ಯಾವತ್ತೂ ಇತ್ತು. ಈಗ ಕೇಂದ್ರ WTO ಜೊತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದದ ಅನಿವಾರ್ಯ ಫಲ ಏನಂತಂದರೆ, ಉತ್ತರ ಭಾರತದ ಭೂ ಸುಧಾರಣೆಗಳೇ ಕಾಣದೇ ಇರತಕ್ಕಂಥ ರಾಜ್ಯಗಳು ಮತ್ತು ಭೂ ಸುಧಾರಣೆಗಳನ್ನು ಕಂಡಿರ್ತಕ್ಕಂಥ ರಾಜ್ಯಗಳ ನಡುವೆ ವ್ಯತ್ಯಾಸವೇ ಇರಲಾರ್ದಂಥ ಪರಿಣಾಮ ಸಂಭವಿಸೋಕ್ಕೆ ಶುರು ಮಾಡಿದಾಗ, ಭೂ ಸುಧಾರಣೆಗೊಳಗಾಗಿರ್ತಕ್ಕಂಥ ರಾಜ್ಯಗಳ ಒಳಗಡೆಯಲ್ಲಿ ಭೂಮಿ ಹಕ್ಕಿನ ಪ್ರಶ್ನೆ ಮತ್ತು ಇತರೆ ಅಧಿಕಾರಗಳ ಪ್ರಶ್ನೆ ಭಾಳ ಗಂಭೀರವಾದಂಥ ದಾಳಿಗೆ ಒಳಗಾಗ್ತದೆ ಅನ್ನುವಂಥದ್ದನ್ನು ನಾವು ಈ ನೆಲೆಯಲ್ಲಿ ಗಮನಿಸಬೇಕು. ಹೀಗಾಗಿ ಅಂಥ ಇವುಗಳು ಕೂಡ ಬದಲಾಗಬೇಕಂತ ಅಗತ್ಯಗಳಿದ್ದಾವೆ. ಇನ್ನು ರಾಜ್ಯಗಳ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ನಾವು ಸಾಕಷ್ಟು ಮಾತಾಡ್ತಿದ್ದೇವೆ. ಅದನ್ನು ಸಾಕಷ್ಟು ರಾಜ್ಯ ಸರ್ಕಾರ ಕೂಡ ನಿರ್ದಿಷ್ಟವಾಗಿ ಈ ಸರ್ಕಾರ ಒಂದು ನಿರ್ಣಾಯಕವಾದಂಥ ಹೋರಾಟವನ್ನು ಕೂಡ ನಡೆಸಿದೆ ಅನ್ನೋದನ್ನು ನಾವು ಗಮನಿಸಬೇಕು. ದೆಹಲಿಯಲ್ಲಿ ನಡೆಸಿದಂಥ ಹೋರಾಟ ಇವೆಲ್ಲವೂ ಕೂಡ ಆ ಪ್ರಶ್ನೆಗಳನ್ನ ಸರಿಯಾಗಿ ಎತ್ತಿದ್ದಾರೆ ರಾಜ್ಯ ಸರ್ಕಾರ, ಅದನ್ನು ನಾವು ಗಮನಿಸಬೇಕು. ಆದರೆ ಆ ಪ್ರಶ್ನೆ ಎತ್ತುವಾಗ ಬೇರೆ ಕೆಲವು ಪ್ರಶ್ನೆಗಳನ್ನು ಅವ್ರು ಹೇಗೆ ಮರ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇನ್ನೊಂದು ಸಂದರ್ಭದಲ್ಲಿ ನೋಡ್ಬೋದು. ಆದರೆ ಪ್ರಶ್ನೆ ಇಷ್ಟನ್ನೇ ಸೀಮಿತವಾಗಿ ನೋಡೋದಾದರೆ, ರಾಜ್ಯಗಳಿಗೆ 50% ಕೇಂದ್ರ ಸರ್ಕಾರ ಸಂಗ್ರಹ ಮಾಡ್ತಕ್ಕಂಥ ತೆರಿಗೆ ಒಳಗಡೆಯಲ್ಲಿ ಪಾಲು ಕೊಡಬೇಕು ಅನ್ನುವಂಥದ್ದು. ಇನ್ನೂ ಅದನ್ನು ವಿಸ್ತರಿಸಿ ನಾವು ಮಾತಾಡೋದಾದರೆ, ರಾಜ್ಯಗಳ ಒಳಗಡೆಯಿಂದ ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ಆದಾಯಗಳು ಏನಿದ್ದಾವೆ, ಆ ಎಲ್ಲ ಆದಾಯಗಳಲ್ಲೂ ಕೂಡ 50% ಕೊಡಬೇಕು ಅನ್ನೋಂಥ ಬೇಡಿಕೆಯೇ ನಾವು ಎತ್ತಬೇಕಾಗಿರೋದು. ಈಗ ರಾಜ್ಯ ಸರ್ಕಾರ ಆದರೂ ಅಥವಾ ಕೆಲವರಾದರೂ ಎತ್ತಿರೋ ಬೇಡಿಕೆ ಏನಿದೆ, ಕೇಂದ್ರದ ಪಾಲೇನಿದೆ ಅದರೊಳಗಡೆಯಲ್ಲಿ 50% ಪ್ರಶ್ನೆಯಾಗಿ ನಾವು ಅದನ್ನು ಕೇಳ್ತಾ ಇದ್ದೀವಿ. ಆದರೆ ಬಹುಶಃ ನಾವು ಎತ್ತಬೇಕಾಗಿರುವಂಥದ್ದು, ಕರ್ನಾಟಕದ ಯಾವುದೇ ರಾಜ್ಯಗಳಿಂದ ಹೋಗ್ತಕ್ಕಂಥ ಒಟ್ಟಾರೆ ಆದಾಯ ಏನಿದೆ ಅದರಲ್ಲಿ 50% ನಾವು ಕೇಳಬೇಕಂತ ಅಗತ್ಯ ಇದೆ ಅಂತೇಳಿ ಅನ್ನಿಸ್ತದೆ. ಅದೇ ರೀತಿ ಒಳಗಡೆಯಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ಗಳ ಪ್ರಶ್ನೆ ನಿಮಗೆ ಗೊತ್ತಿದೆ. ಇದಂತೂ ಎಂಥ ಭಯಂಕರವಾದಂಥ ನಯವಂಚಕದ ಕ್ರಮ ಇವತ್ತಿನ ಮೋದಿ ಸರ್ಕಾರ ಮಾಡ್ತಿರೋದು ಅಂತಂದರೆ, ಮೊದಲು ಕೂಡ ಸೆಸ್ ಮತ್ತು ಸರ್ಚಾರ್ಜ್ ಪ್ರಶ್ನೆ ಇತ್ತು. ಸಂವಿಧಾನದಲ್ಲೇ ಅದಕ್ಕೆ ಪ್ರಾವಿಷನ್ ಇದೆ. ಏನಂತಂದರೆ, ಸೆಸ್ ಮತ್ತು ಸರ್ಚಾರ್ಜ್ಗಳು ಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು ಅನ್ನೋದು ಸಂವಿಧಾನಾತ್ಮಕವಾದಂಥ ಒಂದು ಅಂಶ. ಅದು ಹಾಗೆ ಇದೆ, ಅದು ಸಂವಿಧಾನದಲ್ಲಿ. ಆ್ಯಕ್ಚುಲಿ ಇವತ್ತು ಮೋದಿ ಸರ್ಕಾರ ಹೋಗ್ತಿರೋ ರೀತಿ ನೋಡಿದ್ರೆ ಆ ಸಂವಿಧಾನದ ಆರ್ಟಿಕಲ್ಗೆ ತಿದ್ದುಪಡಿ ತರಬೇಕಂತ ಅಗತ್ಯ ಇದೆ ಅಂತೇಳಿ ಅನ್ನಿಸ್ತದೆ. ಯಾಕೆಂದರೆ ಇವತ್ತು ನೀವು ತೆರಿಗೆಗಳನ್ನು ಹೆಚ್ಚು ಮಾಡೋದ್ರ ಬದಲು ಹಲವು ಕ್ಷೇತ್ರಗಳಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನ ಹೆಚ್ಚು ಮಾಡೋದ್ರ ಮುಖಾಂತರ
ಅದರಿಂದ ಬರ್ತಕ್ಕಂಥ ಸಂಪೂರ್ಣ ಆದಾಯವನ್ನು ಕೇಂದ್ರ ಸರ್ಕಾರವೇ ಇಟ್ಕೊಳ್ತಕ್ಕಂಥ ಒಂದು ಅತ್ಯಂತ ಅಪಾಯಕಾರಿ ಇದಕ್ಕೆ ಇದು ಹೋಗಿದೆ. ಯಾಕಂದರೆ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ನಾನ್ ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ ಅನ್ನುವಂಥ ಕ್ಯಾಟಗರಿಲಿ ಇಟ್ಟಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅದು. ಆದರೆ ಮೊದಲು ಆ ರೀತಿ ವಿಪರೀತವಾಗಿ ಸೆಸ್ ಮತ್ತು ಸರ್ಚಾರ್ಜ್ಗಳು ಆಗ್ತಾ ಇದ್ದದ್ರಿಂದಾಗಿ ಅದು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಈಗ ಟ್ಯಾಕ್ಸ್ಗಳ ಬದಲಿಗೆ ಟ್ಯಾಕ್ಸ್ಗಳು ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ಸಲ್ಲಿ ಬರ್ತದೆ, ಸೆಸ್ ಮತ್ತು ಸರ್ಚಾರ್ಜ್ಗಳು ನಾನ್ ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ಸಲ್ಲಿ ಬರ್ತದೆ. ಮೋದಿ ಸರ್ಕಾರ ಇದನ್ನು ಹೆಚ್ಚು ಮಾಡ್ತಿರೋದ್ರಿಂದಾಗಿ ಹೆಚ್ಚು ಕಡಿಮೆ ಈಗ 40 ಲಕ್ಷ ಚಿಲ್ಲರೆ ಅಂತೇಳಿ ನಮ್ಮ ಬಜೆಟನ್ನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಬಜೆಟ್ಟು. ಅದರಲ್ಲಿ 6 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣ ಸೆಸ್ ಮತ್ತು ಸರ್ಚಾರ್ಜ್ಗಳಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಭಾಳ ದೊಡ್ಡ ಪ್ರಮಾಣದ ತೆರಿಗೆ, ಅದು ಉಪತೆರಿಗೆಗಳವು. ಈ ಪ್ರಮಾಣದ ಯಾವತ್ತೂ ಸಂಭವಿಸಿಲ್ಲ. ಅದು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದಾಗ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಣಕಾಸಿನ ಪಾಲು ಅದು ಕುಸಿತಾ ಹೋಗ್ತದೆ ಅನ್ನುವಂಥದ್ದನ್ನು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು. ಅದರಿಂದಾಗಿ ಆ ಸೆಸ್ ಮತ್ತು ಸರ್ಚಾರ್ಜ್ಗಳೇನಿದ್ದಾವೆ ಅದನ್ನು ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ಗೆ ತರಬೇಕು ಅನ್ನೋಂಥ ಬೇಡಿಕೆಯನ್ನು ನಾವು ಪ್ರಧಾನವಾಗಿ ಒತ್ತಾಯ ಮಾಡಬೇಕಾದ ಅಗತ್ಯ ಇದೆ. ಇಲ್ಲ ಅಂತಂದರೆ ಅದನ್ನು ತಡೆಯೋಕ್ಕೆ ನಮಗಾಗಲ್ಲ. ಅದನ್ನೇ ಮಾಡ್ತಿರ್ತಾರೆ ರಾಜ್ಯಗಳು, ಅತ್ಯಂತ ದುರ್ಬಲ ಆಗ್ತಾ ಹೋಗ್ತವೆ ಹಣಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದು ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ಶಾಸನಾತ್ಮಕವಾದಂಥ ಇದು ಕಾಂಗ್ರೆಸ್ನವರೇ ತಂದಂಥ ಒಂದು ಅಪಾಯಕಾರಿ ನೀತಿ. ಅವರಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬಳಸಲಿಲ್ಲ. ಕಾಯ್ದೆ ಅಂತಂದ್ರೆ ಅವ್ರಿಗೆ ಅಷ್ಟು ಬಳಸೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ಧೈರ್ಯ ಸಾಕಾಗಿರಲಿಲ್ಲ ಅವರಿಗೆ. ಆದರೆ ಈಗ ಮೋದಿ ಸರ್ಕಾರ ಅದೇ ಕಾಯ್ದೆಯನ್ನು ಬಳಸಿ ಎಷ್ಟು ಆಕ್ರಮಣಕಾರಿಯಾಗಿ ರಾಜ್ಯಗಳ ಮೇಲೆ ಅದನ್ನು ಹೇರ್ತಾ ಇದೆ ಅಂತಂದರೆ FRBM ಕಾಯ್ದೆ, ಭಾಳ ಮುಖ್ಯವಾಗಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತೇಳಿ ಏನು ಕರೀತಾರೆ, ಈ ಕಾಯ್ದೆ ಇದು ರಾಜ್ಯಗಳು ಖರ್ಚು ಮಾಡೋ ಅಂಥದ್ದನ್ನು ಅದು ಗುರಿ ನಿಗದಿತವಾಗಿ ಇಷ್ಟಕ್ಕೆ ಮೇಲೆ ನೀವು ಕೊರತೆ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟವ್ರೆ. 3% ಆಫ್ GSDP ರಾಜ್ಯಗಳ ಒಟ್ಟಾರೆ ನಿವ್ವಳ ಆಂತರಿಕ ಉತ್ಪನ್ನ ಏನಿದೆ ಅದರ 3%ಗಿಂತಲೂ ಹೆಚ್ಚು ಹಣಕಾಸಿನ ಕೊರತೆ ಇರಬಾರ್ದು. ಅಂದರೆ ಅರ್ಥ ಏನು, ನೀವು ಖರ್ಚು ಕಡಿಮೆ ಮಾಡಬೇಕು ಅಂತ. ಖರ್ಚು ಯಾವುದ್ರಲ್ಲಿ ಕಡಿಮೆ ಮಾಡಬೇಕು? ಬೇರೆ ಯಾವುದೋ ಖರ್ಚುಗಳು ಕಡಿಮೆ ಆಗಲ್ಲ, ಆಡಳಿತಾತ್ಮಕದ ವೆಚ್ಚಗಳು ಕಡಿಮೆ ಮಾಡೋಕ್ಕೆ ನೇರವಾಗಿ ಆಗಲ್ಲ. ಹಾಗಾಗಿ ಇರ್ತಕ್ಕಂಥ ಪ್ರಶ್ನೆ ಏನು, ನೀವು ನೇಮಕಾತಿ ಮಾಡ್ಕೋಬಾರ್ದು. ಇದರ ಪರಿಣಾಮ ಹೆಂಗಿದೆ ನೋಡ್ರಿ. ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಡಿ ದರ್ಜೆಯ ಹುದ್ದೆಗಳು ನೇಮಕಾತಿನೇ ಇಲ್ಲ, ಎಲ್ಲವೂ ಔಟ್ಸೋರ್ಸಿಂಗ್. ಯಾಕೆಂದರೆ ನೀವು ಖರ್ಚು ಕಡಿಮೆ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಟೀಚರ್ಸು ಇವತ್ತು ನೀವು 10 ಟೀಚರ್ಸು ಪರ್ಮನೆಂಟ್ ಇದ್ದರೆ 100 ಟೀಚರ್ಸು ನಾನ್ ಪರ್ಮನೆಂಟ್ ಟೀಚರ್ಸು. ಯಾಕೆ? ಖರ್ಚು ಕಡಿಮೆ ಮಾಡಬೇಕು. ಆಸ್ಪತ್ರೆಯಲ್ಲಿ ಪರ್ಮನೆಂಟ್ ಡಾಕ್ಟರ್ಗಳು ಹೆಚ್ಚಿರಲ್ಲ, ಯಾಕೆ? ಖರ್ಚು ಕಡಿಮೆ ಮಾಡಬೇಕು. ಇಷ್ಟು ಮಾತ್ರ ಸಾಕಾಗಲ್ಲ, ನೀವು ಒಟ್ಟಾರೆ ಖರ್ಚನ್ನು ಕಡಿಮೆ ಮಾಡಬೇಕು ಅಂತಂದರೆ ಸರ್ಕಾರಿ ಶಾಲೆಗಳನ್ನು ನಡೆಸಬೇಕಾಗಿಲ್ಲ, ಸರ್ಕಾರಿ ಯೂನಿವರ್ಸಿಟಿಗಳು ನಡೆಸಬೇಕಾಗಿಲ್ಲ, ಯಾಕಂದ್ರೆ ಹಣ ಕೊಡಬೇಕು ಅದಕ್ಕೆ. ಅದೆಲ್ಲ ನೀವು ಕಡಿಮೆ ಮಾಡಿದರೆ ನೀವು ಹಣಕಾಸಿನ ಕೊರತೆಯನ್ನು 3% ಒಳಗಡೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಈ ಮಿತಿ ಏನಿಲ್ಲ. ಅವ್ರದ್ದು ಕಾಯ್ದೆ ಅಂತಿದ್ರೂ ಕೂಡ ಅವ್ರು ಅದನ್ನು ಮೀರಿ ಹೋಗ್ತಿರ್ತಾರೆ. ಕೋವಿಡ್ ಟೈಮಲ್ಲೂ ನಂತರದಲ್ಲೂ ಈಗಲೂ ಕೂಡ ಕೇಂದ್ರ ಸರ್ಕಾರದ ಹಣಕಾಸಿನ ಕೊರತೆಯನ್ನು ನೋಡಿದ್ರೆ 4.5, 5, 6% ಹಿಂಗೆಲ್ಲ ಕೂಡ ಒಟ್ಟು GDPಯ ಇದಕ್ಕೆ ವ್ಯತ್ಯಾಸ ಇದೆ, ಕೊರತೆ ಇದೆ. ಅವರಿಗಿಲ್ಲದೆ ಇರತಕ್ಕಂಥ ಮಿತಿ ರಾಜ್ಯಗಳಿಗೆ ವಿಧಿಸಿದ್ದಾರೆ ಅಂತ ನೋಡುವಾಗ ರಾಜ್ಯಗಳು ಹಣಕಾಸಿನ ವಿಚಾರದಲ್ಲಿ ದುರ್ಬಲ ಆಗ್ತಾ ಹೋಗಬೇಕು, ಆಡಳಿತ ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೋಗಬೇಕು, ಜನ ರಾಜ್ಯಗಳ ವಿರುದ್ಧ, ರಾಜ್ಯ ಸರ್ಕಾರಗಳ ವಿರುದ್ಧ ತಿರುಗಿಬೀಳಬೇಕು ಅನ್ನೋಂಥ ಒಂದು ದೊಡ್ಡ ಹುನ್ನಾರ ಇಂಥ ಕಾಯ್ದೆಗಳ ಹಿನ್ನೆಲೆಯಲ್ಲಿ, ಜಾಗತೀಕರಣದ ಹಿನ್ನೆಲೆಯಲ್ಲಿ ಬಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಂತ ಅಗತ್ಯ ಇದೆ ಅನ್ನುವಂಥದ್ದು. ಆ ರೀತಿ ಹಲವಾರು ಅಂಶಗಳು ಕೂಡ ಇದರೊಳಗಡೆಯಲ್ಲಿ ಇದ್ದಾವೆ. ಇದು ಒಂದು. ಇನ್ನು ಭಾಳ ಮುಖ್ಯವಾಗಿ ಸಾಂಸ್ಥಿಕ ಪ್ರಶ್ನೆಗಳು ಮೋದಿ ಸರ್ಕಾರ ಬಂದ ಮೇಲೆ ಮಾಡಿದಂಥ ದೊಡ್ಡ ದಾಳಿಗಳಲ್ಲಿ ಇವು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ನೋಡಿರಿ, ಇಂಟರ್ಸ್ಟೇಟ್ ಕೌನ್ಸಿಲು ಏನಿತ್ತು, ಇದು ವರ್ಷಕ್ಕೆ 2 ಬಾರಿ ಆದರೂ ಕೂಡ ಸಭೆ ಕರೀಬೇಕು. ಇಂಟರ್ಸ್ಟೇಟ್ ಕೌನ್ಸಿಲ್ನ ಪ್ರಶ್ನೆ ಏನು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸಭೆ ಕರೆಯೋದು ಅಥವಾ ಮುಖ್ಯವಾದ ಮಂತ್ರಿಗಳು ಅಧಿಕಾರಿಗಳ ಸಭೆಯನ್ನು ಕರೆಯೋದು, ಕೇಂದ್ರ ಸರ್ಕಾರನ ಇರೋದು, ರಾಜ್ಯಗಳ ಪ್ರಶ್ನೆಗಳನ್ನು ಕೇಳುವಂಥದ್ದು, ರಾಜ್ಯಗಳ ಸಮಸ್ಯೆಗಳನ್ನು ಕೇಳುವಂಥದ್ದು, ಒಂದು ಸಹಮತವನ್ನು ಸಾಧ್ಯ ಆದಷ್ಟು ತರಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋಂಥ ಒಂದು ಕಣ್ಣೋಟದ ಹಿನ್ನೆಲೆಯಲ್ಲಿ ಬಂದಂಥದ್ದು ಅದು. ಆದರೆ ಇದು ನಡೀತಾ ಇಲ್ಲ. ಅದಕ್ಕೆ ನಾವೇನು ಕೇಳ್ಬೋದು, ಈಗಲೂ ಕೂಡ ಇಂಟರ್ಸ್ಟೇಟ್ ಕೌನ್ಸಿಲ್ನ ಅಗತ್ಯ ಇದೆ, ಆದರೆ ಅದು ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಅಲ್ಲ. ಅದಕ್ಕೆ ನಮ್ಮ ಒತ್ತಾಯ ಏನಾಗಿರ್ಬೋದು, ಇಂಟರ್ಸ್ಟೇಟ್ ಕೌನ್ಸಿಲ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಅನ್ನುವಂಥದ್ದನ್ನ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ಬಹುಶಃ ನಮಗೆ ಹೆಚ್ಚು ಪ್ರಯೋಜನ ಆಗ್ತದೆ ಅಂತೇಳಿ ಅನ್ನಿಸ್ತದೆ. ಸೊ ಅದೇ ರೀತಿಯಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಇನ್ನೊಂದು ಇವೆಲ್ಲ ಕೂಡ ನೀವು ಗಮನಿಸ್ಬೋದು, ಎಲ್ಲವನ್ನು ವೀಕ್ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ
ಯೋಜನಾ ಆಯೋಗ ಎಲ್ಲವನ್ನು ಹೇಗೆ ಕಿತ್ತಾಕಲಾಯಿತು, ಆ ಕಿತ್ತಾಕೋದ್ರ ಮುಖಾಂತರವಾಗಿ ರಾಜ್ಯಗಳನ್ನ ನಿರಂತರವಾಗಿ ದುರ್ಬಲಗೊಳಿಸ್ತಾ ಬಂದಿದ್ದು ಅನ್ನೋಂಥ ರಾಜ್ಯಗಳು ಹೇಳ್ಕೊಳ್ಳೋದಿಲ್ಲಿ. ಯಾರ ಮುಂದೆ ಹೋಗಿ ಹೇಳ್ಕೊಳ್ಬೇಕು ರಾಜ್ಯಗಳು? ಯಾವ ವೇದಿಕೆ ಇದೆ ರಾಜ್ಯಗಳಿಗೆ ಹೇಳ್ಕೊಳ್ಳೋಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ? ಭಾಳ ಮುಖ್ಯವಾದಂಥ ಪ್ರಶ್ನೆ. ಇವತ್ತು ರಾಜ್ಯ ಸರ್ಕಾರಗಳು ಹೋಗಿ ಕೂತು ಇದು ನಮ್ಮ ಸಮಸ್ಯೆ ಅಂತ ಹೇಳ್ಕೊಳ್ಳೋಕ್ಕೆ ವೇದಿಕೆಗಳೇ ಇರಲಾರ್ದಾಗೆ ಮೋದಿ ಸರ್ಕಾರ ಎಲ್ಲವನ್ನು ಕಿತ್ತು ಬಿಸಾಕಿದೆ, ಅಥವಾ ಇರೋವಂಥವನ್ನ ಫಂಕ್ಷನಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸಭೆಗಳನ್ನೇ ನಡೆಸೋಲ್ಲ ಅನ್ನೋಂಥ ಒಂದು ಪ್ರಶ್ನೆ ಇವತ್ತು ಬಂದುಬಿಟ್ಟಿದೆ. ಸೊ ಈ ಎಲ್ಲ ಹಿನ್ನೆಲೆ ಒಳಗಡೆಯಲ್ಲಿ ನಾವಿವತ್ತು ಗಮನಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಇನ್ನು GST ಪ್ರಶ್ನೆ ಇವೆಲ್ಲವೂ ಕೂಡ ವಿವರಗಳು ನಿಮಗೆ ಗೊತ್ತಿದ್ದಾವೆ, ನಾನು ಅದನ್ನು ಹೋಗಲ್ಲ. ಪ್ಲ್ಯಾನಿಂಗ್ ಕಮಿಷನ್ ಇತ್ತು ಭಾಳ ಮುಖ್ಯವಾದಂಥ ಇನ್ನೊಂದು ಅಂಶ. ಅದಕ್ಕೇನೇ ಮಿತಿಗಳಿದ್ದರೂ ಕೂಡ ರಾಜ್ಯಗಳಿಗೆ ಒಂದಷ್ಟು ಸಕಾರಾತ್ಮಕವಾಗಿ ಸಹಾಯಕ್ಕೆ ಬರ್ತಾ ಇದ್ದಂಥ ಒಂದು ಯೋಜನಾ ಆಯೋಗ ಇತ್ತು. ಯೋಜನಾ ಆಯೋಗವನ್ನು ತೆಗೆದು ನೀತಿ ಆಯೋಗ ಮಾಡಿದ್ರು. ನೀತಿ ಆಯೋಗ ಏನಾಗಿದೆ ಅಂತ ಗೊತ್ತು ನಿಮಗೆ? ಅದಕ್ಕೆ ಯಾವ ಅಧಿಕಾರವೂ ಇಲ್ಲ ನೀತಿ ಆಯೋಗಕ್ಕೆ. BJPನೇ ನೇಮಕ ಮಾಡಿದಂಥ ಒಂದು 4-5 ಜನ ತಂಡ ಅನ್ನುವಂಥದ್ದು ಬಿಟ್ಟರೆ ರಾಜ್ಯಗಳು ಪ್ರಶ್ನೆಗಳು ಕೇಳುವಂಥ ವಿಚಾರಗಳೇ ಅದರಲ್ಲಿ ಇಲ್ಲ. ಇವತ್ತು ನೀತಿ ಆಯೋಗಕ್ಕೆ ತೀರ್ಮಾನ ಮಾಡುವಂಥ ಅಧಿಕಾರ ಇಲ್ಲ, ಹಣಕಾಸು ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರ ಇಲ್ಲ, ಯಾವ ಅಧಿಕಾರವೂ ಇಲ್ಲದೆ ಇರತಕ್ಕಂಥ ಒಂದು ಕೈಬೊಂಬೆ ನೀತಿ ಆಯೋಗ ಅಂತೇಳಿ ಇಟ್ಟಿದ್ದಾರೆ. ಅದರ ಮುಖಾಂತರವಾಗಿ ನಿಜಕ್ಕೂ ಒಂದು ಒಕ್ಕೂಟ ತತ್ವದ ಒಂದು ಪಿಲ್ಲರ್ ಆಗಿ ಸಹಾಯ ಮಾಡ್ತಾ ಇದ್ದಂಥ ಯೋಜನಾ ಆಯೋಗವನ್ನು ಕೂಡ ರದ್ದು ಮಾಡಿದ್ದಾರೆ ಅನ್ನುವಂಥದ್ದನ್ನು, ಆ ಮುಖಾಂತರ ರಾಜ್ಯಗಳ ಇದನ್ನು ದುರ್ಬಲ ಮಾಡಿದ್ದಾರೆ ಅನ್ನುವಂಥ ಅಂಶಗಳನ್ನ ನಾವು ಗಮನಿಸ್ಬೋದು. ಸೊ ಈ ವಿಚಾರಗಳ ಒಳಗಡೆಯಲ್ಲಿ ಜಮ್ಮು ಕಾಶ್ಮೀರದ ಪ್ರಶ್ನೆ, ಒಕ್ಕೂಟ ತತ್ವವನ್ನು ನೇರವಾಗಿ ನಗ್ನವಾಗಿ ಉಲ್ಲಂಘನೆ ಮಾಡಿದಂಥ ಒಂದು ಪ್ರಕರಣ. ಅದು ರಾಜ್ಯದ ಸ್ಥಾನಮಾನವನ್ನು ಕಿತ್ತಾಕಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದು ಅಂಥವು ತುಂಬ ಇದ್ದಾವೆ. ಅದೇ ರೀತಿಯಲ್ಲಿ ಈಗ ನಿಮಗೆ UAPA ಕಾಯ್ದೆ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಅದು ಆ ಕಾಯ್ದೆ ತರುವಾಗ ಯಾಕೆ ತಂದರು, ಏನು ತಂದರು, ಅವೆಲ್ಲ ಪ್ರಶ್ನೆಗಳಿದ್ದಾವೆ. ಆದರೆ ಇವತ್ತೇನಾಗಿದೆ, ಯಾರನ್ನು ಬೇಕಾದರೂ ಕೇಂದ್ರ ಸರ್ಕಾರ ನೇರವಾಗಿ ಒಬ್ಬ ಭಯೋತ್ಪಾದಕ ಅಂತೇಳಿ ರಾಜ್ಯಗಳ ಅನುಮತಿ ಇಲ್ಲದೆ, ರಾಜ್ಯಗಳಿಗೆ ಕೇಳದೇ ನೇರವಾಗಿ ಬಂದು ದಸ್ತಗಿರಿ ಮಾಡುವಂಥ, ಜೈಲಲ್ಲಿ ಇಡ್ತಕ್ಕಂಥ, ಬೇಲು ಇರದಂಥ ಒಂದು ರೀತಿಯ ಪ್ರಶ್ನೆಗಳನ್ನು ತಂದುಬಿಟ್ಟಿದೆ. ಈ ಕಾಯ್ದೆ ಇವತ್ತು ರಾಜ್ಯಗಳನ್ನು ದುರ್ಬಲ ಮಾಡೋದು ಮಾತ್ರ ಅಲ್ಲ, ರಾಜ್ಯಗಳ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥವರು ಧ್ವನಿ ಎತ್ತಬಾರ್ದು ಅನ್ನೋಂಥ ರೀತಿಯ ಒಳಗಡೆಯಲ್ಲಿ, ಜನರ ಹಕ್ಕುಗಳನ್ನ ಕೇಳ್ತಕ್ಕಂಥವ್ರು ಧ್ವನಿ ಎತ್ತಬಾರ್ದು ಅನ್ನೋಂಥ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ. ಯಾಕೆ ಈ ಪ್ರಶ್ನೆ ಬರುತ್ತೆ? ಪೊಲೀಸ್ ಅಡ್ಮಿನಿಸ್ಟ್ರೇಷನ್ನು, ಪಬ್ಲಿಕ್ ಆರ್ಡರು, ಲಾ ಆ್ಯಂಡ್ ಆರ್ಡರು, ಇಂಥ ಎಲ್ಲ ಪ್ರಶ್ನೆಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತಿದೆ. ಅದು ಇದನ್ನು ನೇರವಾಗಿ ಉಲ್ಲಂಘನೆ ಮಾಡಿ UAPA ಹೆಸರೊಳಗಡೆ ಇವತ್ತು ರಾಜ್ಯಗಳೊಳಗಡೆ ಎಂಟ್ರಿ ಮಾಡಲಿಕ್ಕೆ ಕೇಂದ್ರ ಒಂದು ಪ್ರವೇಶವನ್ನು ತಗೊಂಡಿದೆ, ರಾಜ್ಯಗಳನ್ನ ದುರ್ಬಲ ಮಾಡುವಂಥ ಪ್ರಶ್ನೆಗಳು. ಅದೇ ರೀತಿ ಒಳಗಡೆಯಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ನ ಕಾಯ್ದೆ ಏನಿದೆ ಅದರಲ್ಲಿ ತಂದಿರತಕ್ಕಂಥ ಬದಲಾವಣೆಗಳು. ಅದೇ ರೀತಿಯಲ್ಲಿ ರೈಟ್ ಟು ಎಜುಕೇಷನಲ್ಲಿ, ಈ ರೈಟ್ ಟು ಎಜುಕೇಷನ್ ಪ್ರಶ್ನೆ ನಿಮ್ಮ ಗಮನಕ್ಕೆ ತರಬೇಕು. ನೋಡಿ, ಈಗ ಕಾಯ್ದೆ ಉದ್ದೇಶ ಒಳ್ಳೆಯದೇ ಇದೆ, ಅದರೊಳಗಡೆಯಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. 25% ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಸರ್ಕಾರ ಹಣ ಕೊಟ್ಟು ಓದುತ್ತೆ, ಸರ್ಕಾರಿ ಲೆಕ್ಕಾಚಾರದಲ್ಲಿ ಓದ್ಬೋದು ಮಕ್ಕಳು ಅಂತ. ಕಾಯ್ದೆ ಮಾಡಿದ್ದು ಕೇಂದ್ರ ಸರ್ಕಾರ, ಹಣ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರ. ಹೀಗಾಗಿ ರಾಜ್ಯಗಳ ಪರಿಸ್ಥಿತಿ ಏನು, ಕೇಂದ್ರದ ಪಾತ್ರ ಏನು, ಕೇಂದ್ರದ ಪಾಲೇನಿದೆ ಇದರೊಳಗಡೆಯಲ್ಲಿ, ಯಾವ ಪ್ರಶ್ನೆಗಳು ಇದರೊಳಗಡೆಯಲ್ಲಿ ಇಲ್ಲ. ಅಂದರೆ ಕೇಂದ್ರದ ಪಾತ್ರವೇ ಇರಲಾರ್ದೇ ಒಂದು ರಾಜ್ಯ ಸರ್ಕಾರ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋಂಥ ಅಂಶ. ಇದೇ ರೀತಿ ಒಳಗಡೆಯಲ್ಲಿ ಭಾಳ ಮುಖ್ಯವಾಗಿ ಲೇಬರ್ ಕೋಡ್ಗಳನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಕಾರ್ಮಿಕ ಕಾಯ್ದೆಗಳು ಕನ್ಕರೆಂಟ್ ಲಿಸ್ಟಲ್ಲಿ ಬರ್ತವೆ, ಅಂದರೆ ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರವು ರಾಜ್ಯವು ಮಾಡುವಂಥ ಇವುಗಳಿದ್ದಾವೆ. ಆದರೆ ಈಗ ಮೋದಿ ಸರ್ಕಾರ ಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಕಾರ್ಮಿಕ ಕಾಯ್ದೆಗಳನ್ನು 29 ಕಾಯ್ದೆಗಳನ್ನು ತೆಗೆದುಹಾಕಿ ರದ್ದು ಮಾಡಿ 4 ಕಾರ್ಮಿಕ ಸಂಹಿತೆಗಳು ಅಂತೇಳಿ ಈಗ ಕಾಯ್ದೆಗಳನ್ನು ಅಂಗೀಕಾರ ಮಾಡಿಬಿಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ. ಅದಕ್ಕೆ ನಿಯಮಗಳನ್ನು ರೂಪಿಸಬೇಕು. ನಿಯಮಗಳನ್ನು ರೂಪಿಸೋಕ್ಕೆ ಇನ್ನೂ ಅವ್ರು ಹಿಂದೇಟಾಗ್ತಿದ್ದಾರೆ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅದರ ವಿರುದ್ಧ. ಸ್ವಲ್ಪ ಭಯ ಪಡ್ತಿದ್ದಾರೆ, ಅದರಿಂದ ಇನ್ನೂ ನಿಯಮಗಳನ್ನು ರೂಪಿಸಿಲ್ಲ. ಇಂಟ್ರೆಸ್ಟಿಂಗ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೂಡ ಇದ್ದಂಥ ಶಾಸನಾತ್ಮಕ ಅಧಿಕಾರಗಳ ಹಕ್ಕು ಕಳೆದೋಗ್ತಿದೆ ಅನ್ನುವಂಥ ಪ್ರಜ್ಞೆನೇ ಇಲ್ಲದೆ ರಾಜ್ಯ ಸರ್ಕಾರಗಳು ಅದಕ್ಕೆ ಪೂರಕವಾದಂಥ ನಿಯಮಗಳನ್ನು ರೂಪಿಸಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದಾಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿರೋದು.
ಇದು ಕೂಡ ಒಂದು ಅಪಾಯಕಾರಿ ಸಂಗತಿ. ಅದೇ ರೀತಿ ನ್ಯಾಷನಲ್ ಹೆಲ್ತ್ ಪಾಲಿಸಿ ಕೂಡ, ಹೆಲ್ತ್ ಪಾಲಿಸಿಯಲ್ಲೂ ಕೂಡ ಅದೇ ಪ್ರಶ್ನೆಗಳನ್ನ ತಂದಿದ್ದಾರೆ. ಹೆಲ್ತ್ ಅನ್ನೋದು ಅಥವಾ ಇಂಥ ಎಲ್ಲ ವಿಚಾರಗಳು ಕೂಡ ರಾಜ್ಯ ಸ್ಪೆಸಿಫಿಕ್ ಆದಂಥ ಹಲವಾರು ಅಂಶಗಳನ್ನ ಒಳಗೊಂಡಿರ್ತವೆ. ಈಗಾಗಲೇ ಅವ್ರು ಮಾತಾಡುವಾಗ ಸಾಕಷ್ಟು ಆ ರೀತಿ ಒಂದೊಂದು ರಾಜ್ಯದ ಭಿನ್ನತೆಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಿಮಗೂ ಎಲ್ಲ ಗೊತ್ತಿರೋಂಥ ವಿಚಾರಗಳೇ ಅದು. ಹೀಗಾಗಿ ಒಂದು ಕೇಂದ್ರೀಕೃತವಾದಂಥ ಆರೋಗ್ಯ ನೀತಿ ಹೀಗೆ ಇರಬೇಕು. ಕೇರಳದಲ್ಲಿ ಆರೋಗ್ಯ ನೀತಿ ಭಿನ್ನವಾಗಿದೆ, ಕರ್ನಾಟಕದಲ್ಲಿ ಆರೋಗ್ಯ ನೀತಿ ಭಿನ್ನವಾಗಿದೆ, ಇನ್ನೊಂದು ಕಡೆ ಭಿನ್ನವಾಗಿದೆ. ಎಲ್ಲರಿಗೂ ಆರೋಗ್ಯ ಕೊಡತಕ್ಕಂಥ ಯೋಜನೆ ಏನಾದರೂ ರೂಪಿಸಿ ಹೇಳ್ತಿದ್ದಾರಾ ಅಂತಂದರೆ ಅಲ್ಲ. ಆರೋಗ್ಯವನ್ನು ಖಾಸಗೀಕರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಜಾರಿ ಮಾಡಿದ್ದಾರೆ. ನೀವೇನಾದರೂ ಸರ್ಕಾರ ಒಳ್ಳೆ ಹಾಸ್ಪಿಟ್ಲ್ಗಳನ್ನು ಕಟ್ಟಿ ಆರೋಗ್ಯ ಕೊಡ್ತಾ ಇದ್ರೆ ಜನಕ್ಕೆ, ಅದೆಲ್ಲ ನಮಗೆ ಬೇಕಾಗಿರೋದು ಇನ್ಶೂರೆನ್ಸ್ ಬೇಸ್ಡ್ ಆದಂಥ ಹೆಲ್ತ್ ಪಾಲಿಸಿಯನ್ನು ನೀವು ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಖಾಸಗೀಕರಣ ಮಾಡಬೇಕು ಅಂತ. ರಾಜ್ಯಗಳೇನು ಮಾಡೋದು? ರಾಜ್ಯಗಳಿಗೆ ಅವರು ಒಳ್ಳೆ ಪಾಲಿಸಿನ ಇಟ್ಕೊಂಡಿದ್ರು ಕೂಡ ಹೆಲ್ತ್ ಪಾಲಿಸಿ, ಕೇರಳ ಇರೋದರಲ್ಲಿ ಸಾಕಷ್ಟು ಪ್ರೈಮರಿ ಹೆಲ್ತ್ ಕೇರ್ ಭಾಳ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಅವರೇನು ಮಾಡೋಕ್ಕಾಗಲ್ಲ. ಮುಂದಕ್ಕೆ ಈ ಪ್ರಕ್ರಿಯೆ ಬೆಳೀತಾ ಹೋದಂಗೆ ಇದು ಕೂಡ ದುರ್ಬಲ ಆಗ್ತಾ ಹೋಗ್ತದೆ. ರಾಜ್ಯಗಳನ್ನು ಉತ್ತಮವಾದಂಥ ಕೆಲಸ ಮಾಡಲಿಕ್ಕೂ ಕೂಡ ಅವಕಾಶ ಇರಲಾರ್ದ ರೀತಿಯಲ್ಲಿ ತಡೆಗಟ್ಟತಕ್ಕಂಥ ಈ ಕೇಂದ್ರೀಕೃತವಾದಂಥ ಇಂಥ ಎಲ್ಲ ನೀತಿಗಳು ಎಲ್ಲ ಆಯಾಮಗಳಲ್ಲಿ ಬರ್ತಾ ಇದ್ದಾವೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯಾಕೆ ಇವೆಲ್ಲ ಹಿಂಗೆ ಸಂಭವಿಸ್ತಾ ಇದ್ದಾವೆ? ಇದು ನಿರಂತರವಾಗಿ ಈ ಬೆಳವಣಿಗೆ ಏನು ಕೇಂದ್ರೀಕರಣದ ಕಡೆಗೆ ನಡೀತಾ ಬಂದಿದೆ ಅಂತ ಹೇಳುವಾಗ ಅದರ ಸಾರಾಂಶ ಏನು? ಸಾರಾಂಶ ಇಷ್ಟೇ, ಇವತ್ತು ನಮ್ಮ ಪ್ರಭುತ್ವ ಅನ್ನುವಂಥದ್ದು ಅದು ಮೋದಿ ಹೆಸರಲ್ಲಿ ಇದೆಲ್ಲ ಕೇಂದ್ರೀಕರಣ ಆಗ್ತಿದೆ ಅಂತೇಳಿ ನಾವು ಭಾವಿಸೋವಾಗಲೂ ಕೂಡ ಅದು ಕೇವಲ ಮೋದಿಯ ಪ್ರಶ್ನೆ ಅಲ್ಲ. ಅದು ಮೋದಿ ಒಂದು ಮುಖವಾಡ ಅಷ್ಟೇ ಕಣ್ಣು ಮುಂದೆ ಇರುವಂಥದ್ದು. ಭಾರತದ ಆಳುವ ವರ್ಗ ಅಂತ ಯಾವುದಿದೆ ಅದು ಈ ದೇಶದ ಬಹುದೊಡ್ಡ ಬಂಡವಾಳದಾರರು. ಅದನ್ನು ನಾವು ಈ ಮೊನೋಪೊಲಿ ಕ್ಯಾಪಿಟಲ್ ಅಂತ ಏನು ಕರಿತೀವಿ ಅಥವಾ ಇನ್ನೇನಾದ್ರು ಕರಿಬೋದು. ಆ ಬಂಡವಾಳದಾರರು ಹೆಚ್ಚೆಚ್ಚು ಬಲಿಷ್ಠರಾಗಿದ್ದಾರೆ. ಅವರಿಗೀಗ ರಾಜ್ಯಗಳ ಮಟ್ಟದಲ್ಲಿರ್ತಕ್ಕಂಥ ಮಾರುಕಟ್ಟೆ ಅಲ್ಲ ಬೇಕಾಗಿರೋದು, ಇಡೀ ದೇಶವೇ ಒಂದು ಅತ್ಯಂತ ಕೇಂದ್ರೀಕೃತವಾದಂಥ ಮಾರುಕಟ್ಟೆ ಆಗಬೇಕು. ಆಗ ದೊಡ್ಡ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ಮಾಡಲಿಕ್ಕಾಗುತ್ತೆ. ಹೀಗಾಗಿ ಭಾರತದ ಆಳುವ ವರ್ಗಕ್ಕೆ ಬಿಡಿಬಿಡಿಯಾಗಿರ್ತಕ್ಕಂಥ ಭಾಷಾಧಾರಿತವಾಗಿರ್ತಕ್ಕಂಥ ಭಿನ್ನ ಸಂಸ್ಕೃತಿಗಳ ಮಾರುಕಟ್ಟೆ ಬೇಡ. ಏಕ ಸಂಸ್ಕೃತಿಯ, ಏಕ ಬೌಂಡರಿಯ, ಏಕ ತೆರಿಗೆಯ ಎಲ್ಲವೂ ಏಕ ಅನ್ನುವಂಥ ಪ್ರಶ್ನೆ ಅದಕ್ಕೆ ಬರ್ತಿರೋದು. ಅದು ಮೋದಿಯ ಹಿತಾಸಕ್ತಿ ಮಾತ್ರ ಅಲ್ಲ, RSSನ ಆ ಒಂದು ಉದ್ದೇಶ ಏನಿದೆ, ಹಿಂದುತ್ವ ರಾಷ್ಟ್ರ ಅನ್ನೋಂಥ ಒಂದು ಏಕೀಕೃತ ಸಿದ್ಧಾಂತದ ಇದೇನಿದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಏಕೀಕೃತ ಬಂಡವಾಳದಾರರು ಯಾರಿದ್ದಾರೆ ಅಥವಾ ಮೊನೋಪೊಲಿ ಬಂಡವಾಳದಾರರು ಯಾರಿದ್ದಾರೆ ಅವರ ಲಾಭದ ಹಿತಾಸಕ್ತಿಯು ಸೇರಿಕೊಂಡು ಈ ಹಿಂದುತ್ವ ಕೋಮುವಾದದ ಪ್ರಶ್ನೆ, ಕೇಂದ್ರೀಕೃತವಾದಂಥ ಒಂದು ಕೋಮುವಾದಿ ಸಿದ್ಧಾಂತ, ಮತ್ತೊಂದು ಕಡೆಯಲ್ಲಿ ಬಂಡವಾಳದಾರರ ಕೇಂದ್ರೀಕೃತವಾದಂಥ ಲಾಭದ ಹುಚ್ಚಾಟ, ಇವೆರಡೂ ಸೇರಿಕೊಂಡಿರ್ತಕ್ಕಂಥ ಪ್ರಕ್ರಿಯೆಗಳ ಭಾಗವಾಗಿ ನಮ್ಮ ದೇಶದ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ತಲ್ಲಣಗಳು ಸೃಷ್ಟಿಯಾಗ್ತಾ ಇದ್ದಾವೆ. ರಾಜ್ಯಗಳು ಇವತ್ತು ಪರಿತಪಿಸುವಂಥ ಪ್ರಶ್ನೆಗಳು ಬರ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇದನ್ನು ನಮ್ಗೆ ಗಮನಿಸೋಕ್ಕೆ ಸಾಧ್ಯ ಆದರೆ ಇದನ್ನೂ ಫೈಟ್ ಮಾಡ್ತಾ ನಾವು ರಾಜ್ಯಗಳು ಕೇವಲ ಒಂದು ವಿಚಾರ ಎರಡು ವಿಚಾರದ ಮೇಲೆ ಇದನ್ನು ಫೈಟ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಹಾಗಾಗಿ ಈ ಕೇಂದ್ರೀಕೃತ ಪ್ರಭುತ್ವದ ಈ ಹಿಂದುತ್ವ ಕೋಮುವಾದ ಮತ್ತು ನವೋದಾರವಾದೀಕರಣದ ಈ ಲೂಟಿಯ ಕೇಂದ್ರೀಕರಣ, ಈ ಎರಡನ್ನೂ ಎದುರಿಸಿದಾಗ ಮಾತ್ರನೇ ಒಂದು ನಿಜವಾದಂಥ ಒಕ್ಕೂಟ ತತ್ವವನ್ನು ರೂಪಿಸ್ಕೊಳ್ಳಿಕ್ಕೂ ಮತ್ತು ಇರೋದನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡಿಕೊಳ್ಳಿಕ್ಕೂ ಕೂಡ ಒಂದು ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದು, ಒಂದು ಚಳುವಳಿಗಳನ್ನು ರೂಪಿಸೋದು ನಾವು ಮುಂದೆ ಮಾಡಲೇಬೇಕಾಗಿರ್ತಕ್ಕಂಥ ಅಂಶ ಅಂತೇಳಿ ಭಾವಿಸಿ